ಮಾತಾಡಿ. ನಮಸ್ಕಾರ ವೀಕ್ಷಕರೇ, ಭಕ್ತಿ ಭವಿಷ್ಯ ಸಿರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನೀವು ನೋಡ್ತಾ ಇರುವಂಥದ್ದು ನೇರ ಪ್ರಸಾರ ಕಾರ್ಯಕ್ರಮ. ಪ್ರತಿ ಬುಧವಾರ ಸಂಜೆ 6ರಿಂದ 7 ಗಂಟೆಗೆ ನಿಮಗೆ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ನಿಮ್ಮ ಎಷ್ಟೋ ಸಮಸ್ಯೆಗಳು ಅಂದ್ರೆ ಮನುಷ್ಯನ ಜೀವನದಲ್ಲಿ ಸಾಮಾನ್ಯವಾಗಿ ಆ ವ್ಯಾಪಾರದಲ್ಲಾಗಿರ್ಬಹುದು, ಕೆಲಸ ಕಾರ್ಯಗಳಲ್ಲಾಗಿರಬಹುದು, ಮದುವೆ ಆಗಿರಬಹುದು, ವಿದ್ಯಾಭ್ಯಾಸ, ಹೇಗೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತಾನೆ ಇರ್ತೀವಿ. ನಿಮ್ಮದೇ ಆ ಜಾತಕವನ್ನ, ನಿಮ್ಮದೇ ಒಂದು ಡೇಟ್ ಆಫ್ ಬರ್ತ್ ಅನ್ನ ಅನುಗುಣದ ಮೇಲೆ ನಿಮ್ಮ ಸಮಸ್ಯೆಗಳಿಗೆ ಖಂಡಿತವಾಗಿ ಉತ್ತರವನ್ನ ಕೊಡುವಂಥದ್ದು ಈ ವೇದಿಕೆಯ ಪ್ರಯತ್ನ ಆಗಿರುತ್ತೆ. ನೇರ ಪ್ರಸಾರದ ಕಾರ್ಯಕ್ರಮದ ನಂಬರ್ನ ನಾವು ಟಿವಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ. ಖಂಡಿತವಾಗಿ ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಗಳನ್ನ ಪಡ್ಕೋಬಹುದಾಗಿರುತ್ತೆ. ಈ ನೇರ ಪ್ರಸಾರದ ನಂಬರ್ನ ಹೊರತುಪಡಿಸಿ ನಿಮಗೆ ಕನ್ಸಲ್ಟೇಷನ್ ನಂಬರ್ ಇರುತ್ತೆ. ಅದು ಈ ನೇರ ಪ್ರಸಾರದ ಸಮಯದಲ್ಲಿ ದಯಮಾಡಿ ಯಾರು ಕೂಡ ಪ್ರಯತ್ನ ಪಡಬೇಡಿ. ಈ ಸಮಯದಲ್ಲಿ ಮಾತಾಜಿಯವರು ನೇರ ಪ್ರಸಾರದಲ್ಲಿ ಹಾಜರಿರೋದ್ರಿಂದ ಆ ನಂಬರ್ಗೆ ನೀವು ಕರೆ ಮಾಡಿದ್ರು ಕೂಡ ಅದು ಯಾವುದೇ ರೀತಿ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಬನ್ನಿ ಈ ದಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಿಮ್ಮ ಎಲ್ಲರ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾತಾ ಪ್ರವ್ರಚಿತ ಜ್ಯೋತಿಷ್ಮತಿ ಅವರು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಮಾತಾಜಿ, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಅಂತರ್ಯಾಮಿ ಪರಮಾತ್ಮನಿಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಈ ದಿನ ನಾವು ಬುಧ ವಕ್ರ ತ್ಯಾಗ ಆಗ್ತಾ ಇದೆ, ಇದರ ಬಗ್ಗೆ ವಿಶೇಷವಾಗಿ ಮಾತನಾಡ್ತಾ ಇದ್ದೀವಿ. ಜೊತೆಗೆ ನೀವು ಕೂಡ ನಿಮ್ಮ ಎಲ್ಲ ಪ್ರಶ್ನೆಗಳನ್ನ ಕೇಳೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ವೀಕ್ಷಕರು ಎಲ್ಲರೂ ಕೂಡ ಈ ಡೇಟ್ ಆಫ್ ಬರ್ತ್ ನಾವೇನ್ ಕೇಳ್ತೀವಿ, ನಿಮ್ಮ ಪ್ರಶ್ನೆಗೆ ಅನುಗುಣವಾಗಿ ನಿಮ್ಮ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಟೈಮ್ ಮತ್ತೆ ಡೇಟ್ ಆಫ್ ಪ್ಲೇಸ್ ಅನ್ನ ಮುಂಚಿತವಾಗಿ ಬರೆದಿಟ್ಕೊಂಡಿರಿ. ಸಮಯವನ್ನ ಯಾರಿಗೂ ಕೂಡ ವ್ಯರ್ಥ ಮಾಡೋದು ಬೇಡ ಅಂತ ಹಾಗಾಗಿ ಹೇಳ್ತಾ ಇದ್ದೀವಿ. ದಯಮಾಡಿ ನಿಮ್ಮ ಪ್ರಶ್ನೆ ಮತ್ತೆ ನಿಮ್ಮ ವಿವರಗಳನ್ನ ಮುಂಚಿತವಾಗಿ ಬರೆದಿಟ್ಕೊಂಡಿದ್ರೆ ನೀವು ಕಾಲ್ ಮಾಡಿದ ತಕ್ಷಣ ಈ ಎಲ್ಲ ವಿವರಗಳನ್ನ ಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಬೇಗ ಉತ್ತರಗಳನ್ನ ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ ಈ ದಿನದ ವಿಶೇಷವಾದಂತಹ ಈ ವಾರ ಒಂದು ವಿಶೇಷ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಬುಧ ವಕ್ರ ತ್ಯಾಗದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇದರ ವಿಶೇಷತೆ ಏನು, ಇದರಿಂದ ಆಗುವಂತ ಲಾಭಗಳೇನು, ನಷ್ಟಗಳೇನು, ಬನ್ನಿ ಇದನ್ನ ಮಾತಾಜಿಯವರೊಟ್ಟಿಗೆ ಕೇಳಿ ತಿಳ್ಕೊಳ್ಳೋಣ. ಮಾತಾಜಿ, ಬುಧ ವಕ್ರ ತ್ಯಾಗದ ಬಗ್ಗೆ ನಾವು ಈ ವಾರ ತಿಳಿಸ್ಕೊಡ್ತಾ ಇದ್ದೀವಿ, ವಿಶೇಷವಾಗಿ ನಮ್ಮ ವೀಕ್ಷಕರಿಗಾಗಿ. ಇದ್ರ ಬಗ್ಗೆ ಹೇಳೋದಾದ್ರೆ ಬುಧ ವಕ್ರಿ ಆಗ್ತಾನೆ ಅಂತಂದರೆ ಬುಧ, ಈಗ ನಾವೆಲ್ಲರೂ ಕೂಡ ಈ ಜ್ಯೋತಿಷ್ಯವನ್ನು ಸುಮ್ಮನೆ ಏನೋ ಒಂದು ಊಹಾಪೋಹ ಅಂತ ಮಾತ್ರ ತಿಳ್ಕೊಂಡ್ಬಿಡ್ತೇವೆ. ಆದರೆ ಅದರಲ್ಲಿರುವಂತಹ ಗಣಿತವನ್ನು ನಾವು ನೋಡಲಿಕ್ಕೆ ಹೋದಾಗ ನಮಗೆ ಅರ್ಥ ಆಗುತ್ತೆ. ಇದನ್ನು ನಾವು ಕೋರ್ಸ್ ಕರೆಕ್ಷನ್ ಅಂತ ಕರಿತೀವಿ. ಅದರ ಪಥದ ಸಮೀಕರಣ ಅಂತ ಹೆಸರು. ಏನಂತಂದರೆ ನಾವು ದಿನಕ್ಕೆ 24 ಗಂಟೆ ಅಂತ ಹೇಳ್ಕೊಳ್ತೀವಿ, ಆದರೆ ಅದು ಸಂಪೂರ್ಣವಾಗಿ 24 ಗಂಟೆ ಇರೋದಿಲ್ಲ. ಅದು 23.178 ಈ ರೀತಿ ಇರುತ್ತೆ, ಅಥವಾ 24.23 ಈ ರೀತಿ ಏನೇನೋ ಇರುತ್ತೆ. ಒಂದು ವರ್ಷದ ತನಕ ಈ ದಶಾಂಶಗಳೆಲ್ಲ ಸೇರ್ಕೊಂತು ಅಂತಂದರೆ ಆವಾಗ ಅದು ಒಂದು ದೊಡ್ಡದಾದಂತಹ ಸಂಖ್ಯೆ ಆಗುತ್ತೆ. ಹೀಗಾಗಿ 2-3 ಗಂಟೆಗಳು ಅಥವಾ ಒಂದು 10 ಗಂಟೆ ವರ್ಷದಲ್ಲಿ ಅಧಿಕವಾಗಿರುತ್ತೆ. ಇದು 2-3 ವರ್ಷಗಳು ಸೇರಿದಾಗ ಈ 10 ಗಂಟೆ ಅಧಿಕವಾಯಿತು ಅಂತಂದರೆ ಅದು 24 ಗಂಟೆಗಳಾಗಿ ಹೋಯಿತು, ಒಂದು ದಿನ ಹೆಚ್ಚಾಯಿತು, ಅಥವಾ ಇದೇ ರೀತಿಯಲ್ಲಿ. ಇದು ಉದಾಹರಣೆಗೋಸ್ಕರ. ಹೀಗಾಗಿ ಈ ನಮ್ಮ ಗ್ರಹಗಳು ತಮ್ಮ ಗತಿಯನ್ನು ಬದಲಾಯಿಸಿಕೊಂಡು ಈ ಒಂದು ದಶಮಾಂಶದ ಸಮೀಕರಣವನ್ನು ಮಾಡ್ತವೆ. ಇದನ್ನು ನಾವು ಕೋರ್ಸ್ ಕರೆಕ್ಷನ್ ಅಂತ ಕರಿತೀವಿ. ಹೀಗಾಗಿ ಬುಧ ವಕ್ರಿ ಆಗ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ನಮಗೆ ಭಾಸವಾಗುತ್ತೆ. ಇದರಲ್ಲಿ ಗುರುತ್ವಾಕರ್ಷಣ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಆ ಒಂದು ಗ್ರಹ ವಕ್ರಿ ಆಯ್ತೇನೋ ಅನ್ನುವಂತಹ ಭಾವನೆ ಬರುತ್ತೆ. ಇದರಿಂದ ಏನಾಗುತ್ತೆ, ವಕ್ರಿಯಾದಂತಹ ಗ್ರಹ ಈ ತಾನು ಇರುವಂತಹ ಮನೆ ಮತ್ತು ಹಿಂದಿನ ಮನೆ ಎರಡರ ಫಲವನ್ನು ಒಂದೇ ಸರಿಯಾಗಿ ಕೊಡುತ್ತೆ. ಹೀಗಾಗಿ ಈಗ ಬುಧ ಮಿಥುನ ರಾಶಿಯಲ್ಲಿ ವಕ್ರಿಯಾಗಿದ್ದ, ಕರ್ಕ ರಾಶಿಯಿಂದ ವಕ್ರಿಯಾಗಿ ಮಿಥುನ ರಾಶಿಗೆ ಹೋಗಿ ಈಗ ವಕ್ರ ತ್ಯಾಗ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿ ಅವನು ನೇರ ಗತಿಯಲ್ಲಿ ಮುಂದುವರಿತಾನೆ. ಹೀಗಾಗಿ ಈ ರೀತಿಯಾಗಿ ಇದು ವಕ್ರ ತ್ಯಾಗವನ್ನು ಈಗ ಮಾಡೋದ್ರಿಂದ ಯಾವ ರಾಶಿಗೆ ಏನು ಫಲ ಅಂತ ಮುಂದೆ ತಿಳ್ಕೊಳ್ಳೋಣ. ಯಾವ ರಾಶಿಗಳಿಗೆ ಏನು ಫಲ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸದ್ಯಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿರ್ತಕ್ಕಂತಹ ಮೊದಲನೇ ಕಾಲರ್ನ ಬರ್ಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ, ಭಕ್ತಿ ಭವಿಷ್ಯ ಸಿರಿ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದಂತಹ ಸ್ವಾಗತ. ಯಾರು ಮಾತನಾಡ್ತಾ ಇರೋದು? ಹಾ ಮೇಡಮ್, ಹೇಳಿ, ಯಾರ ವಿಚಾರವಾಗಿ ನೀವು ಇವತ್ತು ಪ್ರಶ್ನೆನ ಕೇಳೋದಿದೆ? ಹಾ ಹೇಳಿಮ್ಮ, ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ. 1/2/83.
ಹೇಳಿಮ್ಮ, ನೀವು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿ. ಸಮಯ 9 ಗಂಟೆ ಮೇಡಮ್, ಬೆಳಿಗ್ಗೆ, ಮಂಗಳವಾರ. ಬೆಳಿಗ್ಗೆ 9 ಗಂಟೆ AM. ಹಾ. ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದು ಅಮ್ಮ ನೀವು ಹುಟ್ಟಿರೋದು? ಹುಟ್ಟಿದ ಸ್ಥಳ ಸೊರಬದ ಹತ್ರ ಮೇಡಮ್, ಹಳ್ಳಿ ಕಲಗಟ್ಟಿ ಅಂತ ಹೇಳಿ. ನೀವು ಜಿಲ್ಲೆಯನ್ನ ಹೇಳ್ಬಿಡಿ ಅಮ್ಮ, ಸರಿ ಹೋಗುತ್ತೆ. ಶಿವಮೊಗ್ಗ ಜಿಲ್ಲೆ ಮೇಡಮ್. ಶಿವಮೊಗ್ಗ. ಹೇಳಿಮ್ಮ, ನಿಮ್ಮ ಸಮಸ್ಯೆ ಏನಿದೆ? ಮೇಡಮ್, ನಮ್ಗೆ ತುಂಬಾ ಕಾಲು ಬರುತ್ತೆ, ನಮ್ಮ ಆರೋಗ್ಯ ಸಮಸ್ಯೆನೇ ಸರಿ ಇಲ್ಲ ಗುರುಗಳೇ. ಒಂದೊಂದ್ಸರಿ 15 ಒಂದ್ಸರಿ ಬರ್ತಾ ಇರುತ್ತೆ. ಆಮೇಲೆ ಈಗ ನನಗೆ 43 ಇಯರ್ಸ್, ಡೇಟ್ ಸರಿ ಆಗ್ತಾ ಇಲ್ಲ. ಒಂಥರ ಮಾನಸಿಕವಾಗಿ ತುಂಬಾ ಚಿಂತೆ, ಗೊಂದಲ. 2 ಸಣ್ಣ ಮಕ್ಳು ಇದಾವೆ ಗುರುಗಳೇ. ನನಗೆ 7 ವರ್ಷಕ್ಕೆ ಮದುವೆ ಆಗಿ 7 ವರ್ಷಕ್ಕೆ ಮಗು ಆಗಿದ್ದು. 9 ವರ್ಷ, 6 ವರ್ಷ ನಮ್ಮ ಮನೆಯವ್ರು ನನ್ನ ಜೊತೆಗೆ ಒಟ್ಟಿಗೆ ಸರಿಯಾಗಿ ಇರಲ್ಲ. ತುಂಬಾ ಸಮಸ್ಯೆ ಗುರುಗಳೇ ನನಗೆ. ಒಟ್ನಲ್ಲಿ ಆರೋಗ್ಯ ಸಮಸ್ಯೆ ಜೊತೆಗೆ ಆ ಕೌಟುಂಬಿಕ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದೀರಿ ಹಾಗಿದ್ರೆ. ಹೌದು ಹೌದು ಅಮ್ಮ. ಖಂಡಿತ. ಮಾತಾಜಿ ಅವರು ಇದ್ದಾರೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಖಂಡಿತವಾಗಿ ಉತ್ತರ ಕೊಡ್ತಾರೆ. ನೀವು ನೇರವಾಗಿ ಅವರೊಟ್ಟಿಗೆ ಮಾತನಾಡಬಹುದು. ಮಾತನಾಡಿಮ್ಮ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ. ಕೇಳಿಸ್ಕೊಂಡೆ. ಈಗ ಆರೋಗ್ಯ ಸಮಸ್ಯೆ ಯಾವಾಗಿಂದ ಶುರುವಾಗಿರೋದು ನಿಮಗೆ? ಆರೋಗ್ಯ ಸಮಸ್ಯೆ ಈಗ ನನ್ನ ಮಗಳು 2ನೇ ಡೆಲಿವರಿ ಆದಾಗಿಂದ ಶುರುವಾಗಿದೆ. ಅಂದ್ರೆ ಎಷ್ಟು ವರ್ಷ? 6 ವರ್ಷನ? 2ನೇ ಮಗುಗೇನು 7 ವರ್ಷ ಅಂತ ಹೇಳ್ತಾ ಇದ್ರಿ. 7 ವರ್ಷ. 6 ವರ್ಷದಿಂದ ಈ ಸಮಸ್ಯೆಗಳೆಲ್ಲ ಶುರುವಾಗಿದೆ ಅಂತ ಹೇಳ್ತಾ ಇದ್ದೀರಿ. ಮನೆಯಲ್ಲೂ ಕೌಟುಂಬಿಕವಾಗಿ ತುಂಬಾ ಸಮಸ್ಯೆ. ನಮ್ಮ ಮನೆಯವರು ನನ್ನ ಜೊತೆ ಸರಿಯಾಗಿ ಒಂಥರ ನಂಗೆ ತುಂಬಾ ಸಿಟ್ಟು ಬರುತ್ತೆ, ತುಂಬಾ ಇದು ಆಗುತ್ತೆ. ನಾನು ಎಷ್ಟು ಪೂಜೆ ಮಾಡ್ತೀನಿ, ದೇವ್ರ ನಾಮಗಳು ಹೇಳ್ತೀನಿ, ಲಲಿತಾ ಸಹಸ್ರನಾಮ ಹೇಳ್ತೀನಿ, ಎಲ್ಲ ಹಾಡುಗಳು ದೇವ್ರ ನಾಮಗಳು ಹೇಳ್ತೀನಿ, ಆದ್ರೂ ನನಗೆ ಏನು ಸರಿ ಹೋಗ್ತಾ ಇಲ್ಲ ಅಮ್ಮ. ನಿಧಾನವಾಗಿ ಎಲ್ಲವೂ ಸರಿ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಮೊದಲು ಸ್ವಲ್ಪ ಕಷ್ಟ ಇದೆ, ಕೊನೆಗೆ ಬಹಳನೇ ಒಳ್ಳೆಯ ಫಲವನ್ನು ನೋಡ್ತೀರಿ. ಹೀಗಾಗಿ ಈಗ ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಇದಕ್ಕೆ ಕೆಲವೊಂದು ಉಪಶಮನಗಳನ್ನು ನೀವು ಮಾಡ್ಕೋಬೇಕು. ಒಂದೆರಡು ಹೋಮವನ್ನು ಮಾಡಬೇಕು. ನೀವು ಹೋಮ ಏನಾದರೂ ಮಾಡಿಸಿದ್ರೆ ಈಗಾಗಲೇ? ನಮಸ್ತೆ, ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿದೆ, ತೊಂದರೆ ಇಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂತ ಅನ್ಕೋತೀನಿ. ದಯಮಾಡಿ ನೀವು ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹೋಗಿ ನಿಮ್ಮ ಪ್ರಶ್ನೆಗಳನ್ನ, ನಿಮ್ಮ ವಿವರದ ಜೊತೆ ನಿಮ್ಮ ಪ್ರಶ್ನೆಗಳನ್ನ ಕೂಡ ಡೀಟೇಲಾಗಿ ಹಾಕಿ ಖಂಡಿತವಾಗಿ ಅಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದೆ, ಲೋನ್ ಕಡೆ ಮಾತಾಜಿಯವರೊಟ್ಟಿಗೆ ನಾವು ಕಮ್ಯುನಿಕೇಟ್ ಮಾಡಲೇಬೇಕು ಅಂತ ಹೇಳಿದ್ರೆ ಕನ್ಸಲ್ಟೇಷನ್ ನಂಬರ್ನ ನಾವು ಟಿವಿಯಲ್ಲಿ ಹಾಕಿದ್ದೀವಿ. ಕನ್ಸಲ್ಟೇಷನ್ ನಂಬರ್ ಅಂತಾನೆ ಹಾಕಿದ್ದೀವಿ. ನೇರ ಪ್ರಸಾರದ ಸಮಯವನ್ನು ಹೊರತುಪಡಿಸಿ ಬೇರೆ ಸಮಯದಲ್ಲಿ ನೀವು ಇಲ್ಲಿ ವಾಟ್ಸಪ್ಪಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದಾಗಿರುತ್ತೆ. ಮಾತಾಜಿಯವರು ನಿಮಗೆ ಖಂಡಿತವಾಗಿ ಸಿಗ್ತಾರೆ ಅಂತ ಹೇಳ್ತಾ, ಬನ್ನಿ ಈ ರಾಶಿ ಫಲಗಳನ್ನ ನೋಡ್ತಾ ಹೋಗೋಣ. ಮತ್ತೊಂದು ಕರೆ ಸಿಗೋದಕ್ಕಿಂತ ಮುಂಚೆ ಮೊದಲನೇ ರಾಶಿ ಮೇಷರಾಶಿಯವರಿಗೆ ಈ ವಿಚಾರವಾಗಿ ಈ ವಾರದ ಕುರಿತಾಗಿ ನಾವೇನ್ ಮಾತನಾಡಿದ್ವಿ, ಬುಧ ವಕ್ರತ್ಯಾಗ ಆಗ್ತಾ ಇದೆ ಅಂತ, ಇದರ ಸಿಗ್ತಾ ಇರ್ತಕ್ಕಂಥ ಫಲಗಳೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬುಧ ವಕ್ರತ್ಯಾಗದಿಂದ ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಸಮಯವನ್ನು ನೋಡಬೇಕಾಗಿ ಬರಬಹುದು. ನಿಮ್ಮ ಮಾತುಕತೆಗಳಿಂದ ಬೇರೆಯವರಿಗೆ ಸ್ವಲ್ಪ ತೊಂದರೆ ಆಗಬಹುದು, ಅಥವಾ ನೀವು ಆಡುವ ಮಾತಿನಿಂದ ನಿಮಗೆ ತೊಂದರೆ ಆಗಬಹುದು. ಹೀಗಾಗಿ ಸ್ವಲ್ಪ ಈಗ ನೀವು ಮಾತಿನ ಮೇಲೆ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಹಾಗೂ ಬಂಧು ಬಾಂಧವರ ಜೊತೆ ಸರಿಯಾಗಿ ವಿವೇಕವಾಗಿ ಮಾತನಾಡಬೇಕಾಗತ್ತೆ. ಮತ್ತು ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆಯಾಗತ್ತೆ. ಹೀಗಾಗಿ ಈಗ ಸ್ವಲ್ಪ ತೊಂದರೆಯನ್ನು ನೀವು ನೋಡಬೇಕಾಗಿ ಬರಬಹುದು. ವೃಷಭ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ, ಬನ್ನಿ ತಿಳ್ಕೊಳ್ಳೋಣ. ವೃಷಭ ರಾಶಿಯವರಿಗೆ ಇದು ಉತ್ತಮವಾದಂತಹ ಫಲವನ್ನು ತಂದುಕೊಡುತ್ತೆ. ನಿಮ್ಮ ಸಂಸಾರದಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ ನೆಮ್ಮದಿಯನ್ನು ನೋಡ್ತೀರಿ. ಧನಾಗಮ ಆಗತ್ತೆ ಮತ್ತು ನಿಮ್ಮ ಮಾತಿನಿಂದ ಮನೆಯಲ್ಲಿ ಸಂತಸವನ್ನು ನೀವೇ ಹಂಚಬಹುದು. ಹೀಗಾಗಿ ವೃಷಭ ರಾಶಿಯವರಿಗೆ ಬುಧನ ವಕ್ರತ್ಯಾಗದಿಂದ ಮನೆಯಲ್ಲಿ ಇದ್ದಂತಹ ಸ್ವಲ್ಪ ಕಿರಿಕಿರಿ ಎಲ್ಲವೂ ಈಗ ಮಾಯವಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ, ಭಕ್ತಿ ಭವಿಷ್ಯ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ದಯಮಾಡಿ ಸ್ವಲ್ಪ ಜೋರಾಗಿ ಮಾತನಾಡಿ, ಏನು ಕೇಳಿಸ್ತಿಲ್ಲ ನೀವು ಮಾತಾಡ್ತಾ ಇರೋದು. ರಘು ಅಂತ. ಹೇಳಿ ಸರ್, ಯಾರ ವಿಚಾರವಾಗಿ ನೀವು ಪ್ರಶ್ನೆನ ಕೇಳೋದಿದೆ?
ನಮ್ದು ಸ್ವಲ್ಪ ಅದೇ ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮದೇ ವಿಚಾರವಾಗಿನಾ? ಹೌದು ನಂದೇನೆ ಕೆಲಸ ಹಾ ಹಾಗೆ ಸರ್. ಮದುವೆ ಬಗ್ಗೆ ಮಾತಾಡ್ತಾರೆ. ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಮೊದಲನೇದಾಗಿ. ಹಲೋ. 79 22/10/79. 22ನೇ ತಾರೀಕು 10ನೇ ತಿಂಗಳು ಹೌದು 72ನೇ ಇಸ್ವಿ 79 79. ಹಾ ಹೌದು. ಹೇಳಿ ಸರ್, ಸಮಯವನ್ನ ಹೇಳಿ. ಬೆಳಗ್ಗೆ 9:30. 9:30 ಬೆಳಿಗ್ಗೆ. ಹೌದು. ಹ್ಮ್. ಯಾವ ಊರಲ್ಲಿ ಸರ್ ನೀವು ಹುಟ್ಟಿರೋದು? ಇದು KGF ನಲ್ಲಿ ಹುಟ್ಟಿದ್ದು. KGF ಕೋಲಾರ. ಕೋಲಾರ. ಹೌದು ಕೋಲಾರ. ಹ್ಮ್. ಹಾ ಸರ್, ಈಗ ಹೇಳಿ ಸಮಸ್ಯೆಯನ್ನ. ಅದೇ ನಮ್ದು ಏನು ಸೆಟ್ ಆಗ್ತಲ್ಲ, ಈ ಕಡೆ ಕೆಲಸನೂ ಯಾವ್ದು ಕೆಲಸನೂ ಸರಿಯಾಗಿ ಹೋಗ್ತಾ ಇಲ್ಲ ಮೇಡಮ್. ಓಕೆ, ಜಾಬ್ ವಿಚಾರವಾಗಿ ಜೊತೆಗೆ ಮದುವೆ ವಿಚಾರವಾಗಿ ನಿಮ್ಮ ಪ್ರಶ್ನೆ ಇದೆ. 2 ಪ್ರಶ್ನೆಗಳಿವೆ. ಹೌದು ಮೇಡಮ್. ಓಕೆ ಸರ್. ಜಾಬ್ ಬದಲಾಯಿಸಬೇಕು ಅಂತ ಅನ್ಕೊಂತಾ ಇದ್ದೀರಿ, ಹಾಗಾಗಿ ಪ್ರಶ್ನೆ ಇದೆಯಾ ಅಥವಾ ಏನ್ ಸಂಬಂಧ? ಅದೇ ಯಾವ್ದು ಸೆಟ್ ಯಾವ್ದು ಆಗತ್ತೆ ಮುಂದಕ್ಕೆ ಏನು ಅಂತ. ಓಕೆ, ಅಂದ್ರೆ ನಿಮಗೆ ನಿಮ್ಮ ಒಂದು ಜಾತಕದ ಅನುಸಾರವಾಗಿ ಯಾವ ರೀತಿಯಾದಂತಹ ಜಾಬ್ ನಿಮ್ಗೆ ಆಗಿ ಬರುತ್ತೆ ಅನ್ನುವಂತ ಪ್ರಶ್ನೆ ಇದೆ. ಹಾ. ಮುಂದೆ ಯಾವ ತರ ಇದೆ ಲೈಫ್ ಅನ್ನೋದು. ಖಂಡಿತ ಸರ್, ಖಂಡಿತ. ಮಾತಾಚಿಯವರಿದ್ದರೆ ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನ ಅವರೊಟ್ಟಿಗೆ ಕೇಳಬಹುದು, ಮಾತನಾಡಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ಕೇಳಿಸ್ಕೊಂಡೆ ನೀವು ಹೇಳಿದ್ದನ್ನೆಲ್ಲ? ನಮಸ್ಕಾರ ಮಾತಾಡಿ. ಶುಭಮಸ್ತು. ಏನು ಕೆಲಸ ಮಾಡ್ತಾ ಇದ್ದೀರಾ ಇವಾಗ ನೀವು? ನಾನು ಇವಾಗ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಹಾಂ. ಆದ್ರೆ ಯಾವುದು ಅದೇ ಮುಂದಕ್ಕೆ ನಿಂತಿದೆ, ಸ್ವಲ್ಪ ಸಂಬಳ ಎಲ್ಲ ಕಡಿಮೆ ಇದೆ. ನಿಮಗೆ ಮುಂದೆ ಬಹಳನೇ ಒಳ್ಳೆಯದಾಗೋದಿದೆ. ನೀವು ಸರಿಯಾಗಿ ಪ್ರಯತ್ನ ಮಾಡೇ ಇಲ್ಲ ಅನ್ಸುತ್ತೆ ಇಲ್ಲಿವರೆಗೂ ಕೂಡ. ಇಲ್ಲ ಮಾಡಿದೀನಿ, ಹಾ. ಆದ್ರೆ ನಂಗೊಂದು ಸ್ವಲ್ಪ ಆರೋಗ್ಯನೂ ಅಷ್ಟು ಇದಿಲ್ಲ, ಹಾಂ, ಅದಕ್ಕೋಸ್ಕರನೇ ಇದಾಗ್ತಾ ಇದೆ. ಹೌದು. ನೀವು ನಿಮ್ಮ ಹುಟ್ಟಿದ ಊರಿನಿಂದ ದೂರದಲ್ಲಿ ಬೇರೆ ಊರುಗಳಲ್ಲಿ ನೀವು ಕೆಲಸವನ್ನು ಪ್ರಯತ್ನ ಮಾಡಿದರೆ ತುಂಬಾ ಚೆನ್ನಾಗಿ ನಿಮಗೆ ಉದ್ಯಮದಿಂದ ಲಾಭ ಆಗೋದಿದೆ ಮತ್ತು ಒಳ್ಳೆ ಪೊಸಿಷನ್ಗೂ ನೀವು ಹೋಗ್ಬೋದು. ಇನ್ನೂ ಏನೂ ಕಾಲ ಮಿಂಚಿಲ್ಲ. ಮತ್ತು ನಿಮಗೆ ಅಬ್ರಾಡ್ ಏನಾದರೂ ಬೇಕಾದರೂ ಪ್ರಯತ್ನ ಪಡ್ಬೋದು, ಅಲ್ಲಿ ಕೂಡ ಸಾಧ್ಯವಾಗುತ್ತೆ. ಮತ್ತು ನಿಮಗೆ ಅಬ್ರಾಡಲ್ಲಿ ಸಿಕ್ತು, ಆದ್ರೆ ಮನೇಲಿ ಬೇಡ ಅಂತಂದ್ರು. ಇಲ್ಲ, ನಿಮ್ಮ ಜಾತಕದಲ್ಲಿ ಅದೇ ಸರಿ ಹೋಗೋದು. ಹಾಗಾಗಿ ಟ್ರಾವೆಲ್ ಇರೋಂಥ ಒಂದು ಕೆಲಸವನ್ನು ನೋಡ್ಕೊಳ್ಳಿ. ಅಬ್ರಾಡ್ ಹೋಗೋಕ್ಕಾದರೆ ಎಲ್ಲರನ್ನೂ ಕರೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡಿ, ಅದಾಗತ್ತೆ ನಿಮಗೆ. ಮತ್ತು ನಿಮಗೆ ಒಂದು ಅಖಂಡ ಸಾಮ್ರಾಜ್ಯ ಯೋಗ ಅಂತಿದೆ. ಒಂದು ದೊಡ್ಡದು ಯಾವುದಾರೋ ಉದ್ಯಮದ ನೀವು ಹೆಡ್ ಆಗಬಹುದು, ನೀವು ಡೈರೆಕ್ಟರ್ ಇತ್ಯಾದಿ ಆಗಬಹುದು. ಹಾಗಾಗಿ ಸ್ವಲ್ಪ ಸರಿಯಾಗಿ ಪ್ರಯತ್ನ ಪಡಿ, ಎಲ್ಲ ನಿಮಗೆ ಅದೃಷ್ಟ ಸಂಪೂರ್ಣ ಬದಲಾಗುತ್ತೆ. ಮದುವೆ ಯಾವಾಗ ಆಗ್ಬೋದು? ಮದುವೆ ಈಗ ಸದ್ಯಕ್ಕೆ ಗುರುಬಲ ಇಲ್ಲ, ಹೀಗಾಗಿ ಇನ್ನೊಂದು 3-4 ವರ್ಷ ಆಗೋದಿಲ್ಲ. ಅದಾದಮೇಲೆ ಗುರುಬಲ ಬಂದಾಗ ತಾನಾಗಿಯೇ ಪ್ರಪೋಸಲ್ಗಳು ಬರುತ್ತೆ. ವಯಸ್ಸಾಗಿರಬಹುದು ಹೆಚ್ಚು. ಕೆಲವರು ಎಲ್ಲ 45 ವರ್ಷಕ್ಕೂ ಗಂಡಸರು ಮದುವೆ ಆಗ್ತಾರೆ, 47 ವರ್ಷಕ್ಕೂ ಮದುವೆ ಆಗ್ತಾರೆ. ಹೀಗಾಗಿ ಸ್ವಲ್ಪ ಕಾದು ನೋಡೋದು ಒಳ್ಳೆಯದು. ಈಗ ಗುರುಬಲ ಇಲ್ಲ. ಓಕೆ ಮತ್ತೆ ಇನ್ನು 4 ವರ್ಷ ಆಗತ್ತೆ ಮದುವೆ ಆಗೋದು? ಹೌದು, ಆಗತ್ತೆ. ಮುಂದಿನ ವರ್ಷ ಸ್ವಲ್ಪ ಪ್ರಯತ್ನ ಪಡಬಹುದು, ಆದರೂ ಕೂಡ ಸ್ವಲ್ಪ ಕಷ್ಟವಾಗಬಹುದು. ಖಂಡಿತ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವುದಾದ್ರೂ ಮುಂದಿನ ವರ್ಷ ಸಿಕ್ಕರೆ ಖಂಡಿತವಾಗ್ಲೂ ಮದುವೆ ಮಾಡ್ಕೊಂಡ್ಬಿಡಿ, ಇಲ್ಲದಿದ್ದರೆ 4 ವರ್ಷ ಕಾಯಬೇಕಾಗುತ್ತೆ. ಧನ್ಯವಾದಗಳು ರಘು ಅವರಿಗೆ ಕರೆ ಮಾಡಿದ್ದಕ್ಕಾಗಿ. ಖಂಡಿತ ನಿಮ್ಮ ಪ್ರಶ್ನೆಗಳಿಗೆಲ್ಲವಕ್ಕೂ ಕೂಡ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಇನ್ನೂ ಹೆಚ್ಚಿನ ಪ್ರಶ್ನೆಗಳೇನಾದರೂ ಇದೆ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ಸವಿವರದ ಜೊತೆಗೆ ನಿಮ್ಮ ಪ್ರಶ್ನೆಯನ್ನು ಕೂಡ ಸಂಕ್ಷಿಪ್ತವಾಗಿ ನೀವು ಮೆನ್ಷನ್ ಮಾಡಿ ಹಾಕಿದ್ರೆ ಖಂಡಿತ ಅಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ನೇರ ಪ್ರಸಾರದ ಹೊರತಾಗಿ ನಿಮ್ಮ ಪ್ರಶ್ನೆಗಳು ಇನ್ನೂ ಏನು ಉಳ್ಕೊಂಡಿದೆ, ಮಾತಾಜಿಯವರೊಟ್ಟಿಗೆ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಕನ್ಸಲ್ಟೇಷನ್ ನಂಬರ್ನ ಕೂಡ ನಾವು ಹಾಕಿದ್ದೀವಿ. ಅದನ್ನ ನೇರ ಪ್ರಸಾರ ಸಮಯದ ಹೊರತುಪಡಿಸಿ ಬೇರೆ ಸಮಯದಲ್ಲಿ ನೀವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಬನ್ನಿ ನಮ್ಮ ಮುಂದಿನ ಕರೆಯನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಲೋ. ಕರೆ ಕಟ್ಟಾಗಿದೆ, ತೊಂದರೆ ಇಲ್ಲ. ಇನ್ನುಳಿದ ರಾಶಿ ಫಲಗಳನ್ನ ನೋಡ್ತಾ ಹೋಗೋಣ. ಸದ್ಯಕ್ಕೆ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಮಿಥುನ ರಾಶಿಯಲ್ಲೇ ಬುಧ ವಕ್ರತ್ಯಾಗ ಮಾಡ್ತಾ ಇದ್ದಾನೆ. ಹೀಗಾಗಿ ಈಗ ಎಲ್ಲರ ಗಮನ ನಿಮ್ಮ ಮಾತಿನ ಕಡೆ ಇರುತ್ತೆ. ಮಾತನ್ನು ಬಹಳ ತೂಕವಾಗಿ ಆಡಬೇಕು. ಹೆಚ್ಚು ಕಡಿಮೆ ಮಾತನಾಡಿದರೆ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗಬಹುದು, ಬೇರೆಯವರಿಗೂ ಕೂಡ. ಈಗ ಇರಿಟಬಿಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಆಡುವ ಮಾತಿನಿಂದ ಬೇರೆಯವರಿಗೂ ಕ್ಲೇಶ, ನಿಮಗೂ ಕ್ಲೇಶ ಆಗದಂತೆ ನೋಡಿಕೊಳ್ಳೋದು ಇವಾಗ ಮುಖ್ಯವಾಗುತ್ತೆ. ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಬನ್ನಿ ನೋಡೋಣ. ಕರ್ಕ ರಾಶಿಯವರಿಗೆ ನಿಮ್ಮ ವ್ಯಯಭಾವದಲ್ಲಿ ಬುಧ ವಕ್ರತ್ಯಾಗ ಮಾಡಿದ್ದಾನೆ. ಹೀಗಾಗಿ ಈಗ
ಕೆಲವೊಂದು ಮಿತ್ರತ್ವದ ಸಮಸ್ಯೆಗಳು ಏನಿತ್ತು ಅದು ಎಲ್ಲ ಬಗೆಹರಿತು ಅಂತ ನೀವು ಅಂದ್ಕೊಂಡಿದ್ರೆ ಈಗ ಅದು ದೊಡ್ಡದಾಗಿ ಪುನಃ ನಿಮ್ಮ ಗಮನಕ್ಕೆ ಬರುತ್ತೆ. ಕೆಲವೊಂದು ಕೆಲಸದ ವಿಷಯಗಳಲ್ಲೂ ಕೂಡ ಸ್ವಲ್ಪ ಗೊಂದಲಗಳು ಅದೆಲ್ಲ ಇತ್ತು ಅಂತಂದರೆ ಅದೆಲ್ಲವನ್ನು ಈಗ ನೀವು ಪರಿಹರಿಸಿಕೊಳ್ಳಲೇಬೇಕಾಗತ್ತೆ. ಹೀಗಾಗಿ ಈಗ ಸ್ವಲ್ಪ ನಿಮಗೆ ತೊಂದರೆಯಾಗುವಂತಹ ಸಾಧ್ಯತೆ ಹೆಚ್ಚು. ಇನ್ನುಳಿದ ರಾಶಿ ಫಲಗಳನ್ನ ನೋಡೋದಕ್ಕಿಂತ ಮುಂಚೆ ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ. ನಮಸ್ತೆ ನಮಸ್ತೆ. ಭಕ್ತಿ ಭವಿಷ್ಯ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ನಮಸ್ತೆ. ಅಂತ ಹೇಳಿ ಮಾತಾಡ್ತಾ ಇರೋದು. ಶಂಕರ್ ಅಂತ ಹೇಳಿ ಸರ್, ಯಾರ ವಿಚಾರವಾಗಿ ಪ್ರಶ್ನೆಯನ್ನ ಕೇಳುವುದಿದೆ? ನನ್ನ ಮಗನ ಸಲುವಾಗಿ ಕೇಳಬೇಕಾಯ್ತು. ಹಾ ಸರ್, ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಹೇಳಿ. ಕೇಳೋಗೋಯ್ತು. ಆ ಮಗನ ಡೇಟ್ ಆಫ್ ಬರ್ತ್ 8/5/1990. 1990. 1990. 12 ಗಂಟೆ 24 ನಿಮಿಷ. ಬೆಳಗ್ಗಿನ ರಾತ್ರಿನ? ಮಧ್ಯಾಹ್ನ PM. ಹಾ, ಓಕೆ. ಹುಬ್ಬಳ್ಳಿ. ಹೇಳಿ ಸರ್, ಮಗನ ಕುರಿತಾಗಿ ಏನು ಪ್ರಶ್ನೆಗಳಿದೆ ನಿಮ್ಮಲ್ಲಿ? ಸ್ವಲ್ಪ ಉದ್ಯೋಗ ಸ್ವಲ್ಪ ಸ್ಥಿರವಾಗಿಲ್ಲ. ಹಾ. ಆಮೇಲೆ ಮದುವೆನೂ ಆಗಿಲ್ಲ ಇನ್ನು. ಯಾವಾಗ ಆಗುತ್ತೆ ಅಂತ ಕೇಳಬೇಕಾಯ್ತು ಮಾತಾಜಿ. ಓಕೆ, ಅವರು ಜಾಬ್ ರಿಲೇಟೆಡ್ ಆಗಿ ಜೊತೆಗೆ ಅವರ ಮದುವೆ ಕುರಿತಾಗಿ ನಿಮ್ಗೆ 2 ಪ್ರಶ್ನೆಗಳಿವೆ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಾ ಸರ್, ಮಾತಾಜಿಯವರು ಇದ್ದಾರೆ, ನೇರವಾಗಿ ಮಾತನಾಡಬಹುದು. ಮಾತನಾಡಿ ಸರ್. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ನಮಸ್ಕಾರ. ಈಗ ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಮಗ? ನನ್ನ ಮಗ ಈಗ ಸದ್ಯಕ್ಕೆ ಒಂದು NGO ಕೆಲಸ ಮಾಡ್ತಾ ಇದ್ದಾರೆ. ಹಾ. ಸಂಸ್ಕೃತ ರಿಸರ್ಚ್ ಸೆಂಟರ್ ಅಂತ ಹೇಳಿ ಧಾರವಾಡದಲ್ಲಿ. ಹಾ. ಪರವಾಗಿಲ್ಲ ಉದ್ಯೋಗ. ಅದು ಒಂದು MSc MP ಎಲ್ಲ ಆಗಿದೆ. ಅದ್ರ ತಕ್ಕವಾಗಿ ಕೆಲಸ ಸಿಕ್ಕಿಲ್ಲ. ಹಿಂಗಾಗಿ ಒಂದು ಸ್ವಲ್ಪ ಇದೆ. ಮತ್ತೆ ಮದುವೆನೂ ಆಗ್ತಾ ಇಲ್ಲ ಇನ್ನೂವರೆಗೂ. ಹಾ. ಇನ್ನೊಂದು 2-3 ವರ್ಷಗಳ ಹಿಂದೆ ತುಂಬಾ ಪ್ರಪೋಸಲ್ಸ್ ಇತ್ತು ಅಂತ ಕಾಣತ್ತೆ, ಯಾವ್ದನ್ನು ಒಪ್ಕೊಳ್ಳಿಲ್ಲ. ಅವಾಗ ಬೇಡ ಅಂತ ಅಂತಿದ್ದಾರೆ ಮದುವೆ. ಹೌದು. ಹಿಂಗಾಗಿ ಪ್ರಯತ್ನ ಮಾಡೇ ಇಲ್ಲ ನಾವು. ಹೌದು. ಈಗ ಇನ್ನೊಂದು 3-4 ವರ್ಷ ಅಂತೂ ಕಾಯಲೇಬೇಕಾಗತ್ತೆ. ಮುಂದಿನ ವರ್ಷ ಒಂದು 6 ತಿಂಗಳು ಗುರುಬಲ ಇರುತ್ತೆ. ಯಾರಾದರೂ ಗೊತ್ತಿದ್ರೆ, ನಿಮ್ಮ ಕುಟುಂಬದಲ್ಲಿ ಗೊತ್ತಿದ್ರೆ 2027 ಜೂನ್ನಿಂದ 2027 ಡಿಸೆಂಬರ್ ತನಕ ಗೊತ್ತಿರೋರು ಯಾರಾದರೂ ಇದ್ರೆ ಅಂಥ ಪ್ರಪೋಸಲ್ ಬಂದರೆ ಮದುವೆ ಸಾಧ್ಯತೆ ಇರುತ್ತೆ. ಅದು ಬಿಟ್ಟರೆ ಇನ್ನು 3-4 ವರ್ಷ ಮದುವೆ ಆಗೋದಕ್ಕೆ ಬಹಳ ಕಷ್ಟ ಇರುತ್ತೆ. ಹೀಗಾಗಿ ಮುಂದಿನ ವರ್ಷ ಆದಷ್ಟು ಪ್ರಯತ್ನ ಪಡಬೇಕು. ಕೆಲಸದಲ್ಲಿ ಗೌರ್ಮೆಂಟ್ ಕೆಲಸ ಅವರು ಪ್ರಯತ್ನ ಪಡಲಿಲ್ವಾ? ಮೇಡಮ್, ಇದು ಆಗ್ಲಿಲ್ಲ. ಮಾತಾಡಿ ಇನ್ನು ಒಂದೆರಡು ಪರೀಕ್ಷೆ ಕಟ್ಟಿದ್ದೆ ಎಕ್ಸಾಮ್ಗೆ. ಗೌರ್ಮೆಂಟ್ ಆಗಿಲ್ಲ. ಅದು ಗೌರ್ಮೆಂಟ್ದಲ್ಲಿ ಇನ್ನು ಮುಂದೂ ಕೂಡ ಪ್ರಯತ್ನ ಪಡಲಿ. ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಗಳು ಇರುತ್ತೆ, ಅಲ್ಲೂ ಕೂಡ ಅವರು ಪ್ರೊಫೆಸರ್ ಎಲ್ಲ ಆಗಿ ಸೇರ್ಕೋಬಹುದು. ಗೌರ್ಮೆಂಟ್ ಕೆಲಸ ಅವರಿಗೆ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಬೇಗ ಪ್ರಯತ್ನ ಪಡಲಿ. ನಿಧಾನವಾಗಿ ಆದರೂ ಮದುವೆ ಖಂಡಿತ ಆಗುತ್ತೆ ಮತ್ತು ಗೌರ್ಮೆಂಟ್ ಕೆಲಸ ಕೂಡ ಅವರ ಜಾತಕದಲ್ಲಿ ಇದೆ. ಎಲ್ಲವೂ ಖಂಡಿತ ಸಾಧ್ಯವಾಗುತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಖಂಡಿತ ಇದಕ್ಕೂ ಹೆಚ್ಚಿನ ಮಾಹಿತಿ ಬೇಕಾಗಿದೆ ಅಂತ ಹೇಳಿದ್ರೆ ನಮ್ಮ ನೇರ ಪ್ರಸಾರದ ಸಮಯವನ್ನು ಹೊರತುಪಡಿಸಿ ಖಂಡಿತ ನಾವು ಕನ್ಸಲ್ಟೇಷನ್ ನಂಬರ್ನ ಪ್ರಯತ್ನ ಪಡಬಹುದು. ಸದ್ಯಕ್ಕೆ ಏನುಳಿದ ರಾಶಿ ಫಲಗಳನ್ನ ನೋಡ್ತಾ ಹೋಗೋದಾದ್ರೆ, ಸಿಂಹ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಬನ್ನಿ ತಿಳ್ಕೊಳ್ಳೋಣ. ಸಿಂಹರಾಶಿಯವರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. ಮಿತ್ರತ್ವಗಳಲ್ಲಿ ಹಾಗೂ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ನಿಮಗೆ ಈಗ ಸ್ವಲ್ಪ ತೊಡಕುಗಳು ಕಡಿಮೆ ಆಗುತ್ತೆ ಮತ್ತು ಕೆಲವರಿಗೆ ಧನಾಗಮ ಕೂಡ ಆಗೋದಿದೆ ಮಿತ್ರರಿಂದ. ಹೀಗಾಗಿ ಬುಧನ ವಕ್ರತ್ಯಾಗ ಸಿಂಹರಾಶಿಗೆ ಅನುಕೂಲಕರವಾಗಿದೆ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಬನ್ನಿ ನೋಡೋಣ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಯಾರ್ಯಾರಿಗೆ ಕೆಲಸ ಇಲ್ವೋ ಅಂಥವರಿಗೆ ಕೆಲಸದಲ್ಲಿ ಬಡ್ತಿ ಇತ್ಯಾದಿಗಳು ಪ್ರಾಪ್ತಿಯಾಗುತ್ತೆ. ಹೊಸ ಕೆಲಸ ಪ್ರಾಪ್ತಿಯಾಗುತ್ತೆ. ನಿಮಗೆ ಬೇಕಾದಂತಹ ಬದಲಾವಣೆಗಳು ಕೂಡ, ಯಾವುದೋ ಬೇರೆ ಗ್ರೂಪ್ಗೆ ಹೋಗಬೇಕು ಅಥವಾ ಬೇರೆಯವರ ಕೆಳಗಡೆ ಕೆಲಸ ಮಾಡಬೇಕು ಅಂತೆಲ್ಲ ಇದ್ದರೆ
ಪ್ರಮೋಷನ್ ಇತ್ಯಾದಿಗಳು ಬೇಕಾದರೂ ಕೂಡ ಈಗ ಮಾತಿನಿಂದ ಅದು ಸಾಧ್ಯವಾಗುತ್ತೆ. ಹೋಗಿ ನಿಮ್ಮ ಬಾಸ್ಗಳನ್ನು ಏನು ಬೇಕೋ ಅದನ್ನು ಕೇಳಿಕೊಳ್ಳಿ. ಎಲ್ಲವೂ ನಿಮಗೆ ಈಗ ಪ್ರಾಪ್ತಿಯಾಗುವಂತಹ ಸಮಯ ಬಂದಿದೆ. ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ನಮಸ್ತೆ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಹೇಳಿ, ಯಾರು ಮಾತನಾಡ್ತಾ ಇರೋದು? ನಾವು ಹುಬ್ಳಿಂದ್ರ. ಸರಿಮ್ಮ, ಹೇಳಿ, ಯಾರ ವಿಚಾರವಾಗಿ ಪ್ರಶ್ನೆ ಕೇಳೋದಿದೆ? ನಮಸ್ತೆ, ಕೇಳಿಸ್ತಿದ್ಯಾ ನಾನು ಮಾತನಾಡ್ತಾ ಇರೋದು? ಹಲೋ, ಬಹುಶಃ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ತೊಂದರೆ ಇಲ್ಲ, ಮತ್ತೊಂದು ಕರೆ ಸಿಗುವಷ್ಟೊತ್ತಿಗೆ ಮುಂದಿನ ರಾಶಿಯನ್ನು ನೋಡ್ಬಿಡೋಣ. ತುಲಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಬನ್ನಿ ನೋಡೋಣ. ಮತ್ತೊಂದು ಕರೆ ಬಂದಿದೆ. ಹಲೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ ನಾನು ಮಾತನಾಡ್ತಾ ಇರೋದು? ನಮಸ್ತೆ. ನಮಸ್ತೆ ಮಾ, ನಮಸ್ತೆ, ಹೇಳಿ, ಯಾರು ಮಾತನಾಡ್ತಾ ಇರೋದು? ಮೈಸೂರಿಂದ ಮಂಜುಳಾ ಅಂತ. ಮಂಜುಳಾ ಅಂತ, ಹೇಳಿ ಮಾ, ಯಾರ ವಿಚಾರವಾಗಿ ಪ್ರಶ್ನೆ ಕೇಳೋದಿದೆ ನೀವು ಇವತ್ತು? ನನ್ನ ಮಗನ ವಿಚಾರವಾಗಿ ಕೇಳ್ಬೇಕಾಗಿದೆ. ಹೇಳಿಮ್ಮ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. ಅವನು 1/9/1992. 1/9/1992. ಹೇಳಿಮ್ಮ, ಸಮಯ? ಮಧ್ಯಾಹ್ನ 12 ಗಂಟೆ 5 ನಿಮಿಷ ಕೊಟ್ಟಿರೋದು, ಮಂಗಳವಾರ. 12 ಗಂಟೆ 5 ನಿಮಿಷ. ಹೇಳಿ, ಯಾವ ಊರು ಅಮ್ಮ? ಹಾ, ಮೈಸೂರಾ? ಹೇಳಿ, ಪ್ರಶ್ನೆ ಹೇಳಿ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಕೇಳಿಸ್ತಿದ್ಯಾ? ಇವಾಗ ಕೇಳಿಸ್ತು. ಹೇಳಿಮ್ಮ, ಹೇಳಿ, ಪ್ರಶ್ನೆ ಏನಿದೆ ಮಗನ ಕುರಿತಾಗಿ? ಅದೇ ನನ್ ಮಗನ್ಗೆ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಮದುವೆ ವಿಚಾರವಾಗಿ ಕೇಳ್ಬೇಕಾಗಿದೆ. ಮದುವೆಯನ್ನ ನೋಡ್ತಾ ಇದ್ದೀರಾ? ಮದ್ವೆ ನೋಡ್ತಾ ಇದ್ದೀವಿ. ಒಂದ್ ಹುಡುಗಿ ಬಂದಿದ್ಲು, ಮತ್ತೆ ಅವಳು ವಾಪಸ್ ಹೊರಟೆ ಹೋದ್ಲು. ಅದಕ್ಕೆ ಮತ್ತೆ ಮದ್ವೆ ಯಾವಾಗ ಆಗ್ಬೋದು ಅಂತ ಅವನ್ಗೆ. ಓಕೆ, ಸರಿ ಸರಿ, ಮಾತಾಜಿಯವರು ಇದ್ದಾರೆ. ಏನ್ ಪ್ರಶ್ನೆಗಳಿದ್ರು ಖಂಡಿತವಾಗಿ ಅವರೊಟ್ಟಿಗೆ ಮಾತನಾಡಬಹುದು. ಅಮ್ಮ, ಮಾತನಾಡಿ. ನಮಸ್ತೆ ಮ್ಯಾಮ್. ಶುಭಮಸ್ತು, ಶ್ರೀಕೃಷ್ಣ ವಿಜಯತೆ. ಒಂದು ಪ್ರಪೋಸಲ್ ಬಂದಿತ್ತ, ಅದು ಹುಡುಗಿ ಹೊರಟು ಹೋದ್ಲಾ? ಹೊರಟು ಹೋದ್ಲು ಅವಳು. ಒಂದೇ ಬಂದಿತ್ತ? ಹೌದು. ನೀವು ಇನ್ನೊಂದು 3-4 ವರ್ಷಗಳ ಹಿಂದೆ ಸ್ವಲ್ಪ ಪ್ರಯತ್ನ ಪಡ್ಲಿಲ್ಲ ಅನ್ಸುತ್ತೆ, ಅವಾಗ ಇನ್ನೊಂದೆರಡು ಪ್ರಪೋಸಲ್ ಇತ್ತೇನೋ ಅಲ್ವಾ? ಹೌದೌದು. ಅವಾಗ ಇವನು ಒಪ್ಪಿ ಹೋಗ್ಬಿಟ್ಟ. ತುಂಬಾ ಹಿಂಸೆ ಮಾಡಿದ್ರು ಅವರು. ಅವಾಗ ಇವನು ಒಪ್ಪಿ ಹೋದ. ಇವಾಗ ಹುಡುಗಿ ಸಿಗದೆ ಕಷ್ಟ ಆಗಿದೆ. ಹೌದು, ಇವಾಗ ಸ್ವಲ್ಪ ಕಷ್ಟನೇ. ಬರಿತಾನು ಇದ್ದಾನೆ, ಕೆಲಸ ಸಿಗ್ತಾ ಇಲ್ಲ ಎಲ್ಲೂನು. ಏನ್ ಬರಿತಾ ಇದ್ದಾರೆ? ಬೇರೆ ಕಡೆ ಇದು ಕಂದಾಯ ಇಲಾಖೆದೊಂದು ಬರ್ದಿದ್ದ, ಅದ್ರಲ್ಲೂ ಅದು ಹೊರಟೋಯ್ತು. ಪಾಸ್ ಆಗಿದ್ದಾದ್ರೆ ಸಿಗ್ಲಿಲ್ಲ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಅವನಿಗೆ ಸಿಗ್ಲಿಲ್ಲ. ಈಗ ಮತ್ತೆ ಬರಿಬೇಕು ಅನ್ಕೊಂಡಿದ್ದಾನೆ. ಅದೇನಾದ್ರೂ ಇರುತ್ತೋ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಅದನ್ನ ಕೇಳ್ಬೇಕಾಗಿತ್ತು. ಮದುವೆ ಇವ್ನಿಗೆ ಯಾವಾಗ ಆಗ್ಬೋದು, ಆಗುತ್ತೋ ಇಲ್ವೋ ಅನ್ನೋದ ದಯವಿಟ್ಟು ಹೇಳಿ ಅಮ್ಮ. ಮದುವೆ ಆಗತ್ತೆ, ಸ್ವಲ್ಪ ನಿಧಾನವೇ ಆಗತ್ತೆ, ಆದರೆ ಮದುವೆ ಆಗತ್ತೆ. ಆದರೆ ಸ್ವಲ್ಪ ನೀವು ಉಪಶಮನಗಳ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಯಾವ್ದಾದ್ರು ಪರಿಹಾರ ಇಲ್ಲಿವರೆಗೆ ಯಾರಾದ್ರೂ ಕೈಲಿ ಮಾಡಿಸಿದ್ರಾ ನೀವು? ಸುಮಾರು ಒಂದು 3 ವರ್ಷ ಹಿಂದೆ ಮಾಡ್ತಿದ್ವಿ. ರಾಹು ಶಾಂತಿ, ಶನಿ ಶಾಂತಿ, ಇದೆಲ್ಲ ಮಾಡ್ತಿದ್ವಿ. ಆಯ್ತು, ಈಗ ಶ್ರೀನಿವಾಸ ಕಲ್ಯಾಣೋತ್ಸವ ಒಂದು ಮಾಡಿಸ್ಬಿಡಿ. ಅದನ್ನ ಮಾಡಿಸಿದ್ರೆ ಕಂಕಣವನ್ನ ಕಟ್ಕೊಳ್ಳಿ ಇವಾಗ್ಲಿಂದ. ಮುಂದಿನ ವರ್ಷ ಜೂನ್ ಹೊತ್ತಿಗೆ 1-2 ಪ್ರಪೋಸಲ್ಗಳು ಬರಬಹುದು. ಜೂನ್ನಿಂದ ಡಿಸೆಂಬರ್ ತನಕ ಮುಂದಿನ ವರ್ಷ 2027ರಲ್ಲಿ ಮದುವೆಗೆ ಸಾಧ್ಯತೆ ಇದೆ. ಅದಾದರೆ ಆಗಲಿ, ಒಳ್ಳೇದಾಗಲಿ. ಅದು ಆಗಲಿಲ್ಲ ಅಂತಂದರೆ, ಆವಾಗ ಒಪ್ಪಲಿಲ್ಲ ಅಂದರೆ ಇನ್ನು 3 ವರ್ಷ ಕಾಯಬೇಕಾಗತ್ತಮ್ಮ. ಗುರುಬಲ ಇರೋದಿಲ್ಲ. ಆದರೆ ಕೆಲಸದಲ್ಲಿ ಅವರಿಗೆ ಮುಂದುವರಿತಾರೆ. ಗೌರ್ಮೆಂಟ್ ಕೆಲಸ ಆಗುವಂತಹ ಸಾಧ್ಯತೆ ಇದೆ, ಅಥವಾ ಏಡೆಡ್ ಆದರೂ ಇರಬಹುದು, ಗೌರ್ಮೆಂಟ್ ಫಂಡೆಡ್ ಎಲ್ಲ ಇರಬಹುದು. ಅದನ್ನೆಲ್ಲ ನೋಡಿ ಕೆಲಸ ಅವರಿಗೆ ತುಂಬ ಚೆನ್ನಾಗಿದೆ.
ಧನ್ಯವಾದಗಳು ಅಮ್ಮ, ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸದ್ಯಕ್ಕೆ ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ರಾಶಿಗಳ ಫಲಗಳನ್ನ ನೋಡ್ತಾ ಹೋದ್ರೆ ತುಲಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಬನ್ನಿ ನೋಡೋಣ. ತುಲಾ ರಾಶಿಯವರಿಗೆ ನಿಮ್ಮ ನವಮ ಸ್ಥಾನದಲ್ಲಿ ಬುಧ ವಕ್ರತ್ಯಾಗ ಮಾಡ್ತಾ ಇರೋದ್ರಿಂದ ಮಾತುಕತೆಗಳಿಂದ ಸ್ವಲ್ಪ ತೊಂದರೆ ಆಗಬಹುದು. ಅದೃಷ್ಟ ಪರೀಕ್ಷೆ, ಮಾತಿನಿಂದ ನಿಮ್ಮ ಅದೃಷ್ಟ ತೊಂದರೆಗೆ ಒಳಗಾಯ್ತೇನೋ ಅನ್ನುವಂತಹ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಹೀಗಾಗಿ ಈಗ ತಂದೆಯ ಸ್ಥಾನದಲ್ಲಿರುವಂಥವರು ಹಾಗೂ ಅಧಿಕಾರದಲ್ಲಿರುವಂಥವರು ಇವರುಗಳಿಂದ ನಿಮಗೆ ಈಗ ಸ್ವಲ್ಪ ತೊಂದರೆ ಆಗಬಹುದು. ಹಾಗೂ ತಂದೆಯ ಸ್ಥಾನದಲ್ಲಿ ಇರೋರಿಗೆ ಗೌರವಾದಿಗಳನ್ನು ನೀವು ಕೊಡಬೇಕು. ಇಲ್ಲದೆ ಹೋದರೆ ಇವಾಗ ಇರುವಂತಹ ನಿಮ್ಮ ಸ್ಥಾನಮಾನವನ್ನು ಕೂಡ ಸ್ವಲ್ಪ ಚ್ಯುತಿ ಮಾಡಿ ಕಳೆದುಕೊಳ್ಳಬೇಕಾದಂತಹ ಸಂದರ್ಭಗಳನ್ನು ನೋಡಬೇಕಾಗಿ ಬರಬಹುದು. ಹಾಗಾಗಿ ಈಗ ವಿನಯ ಅತ್ಯಗತ್ಯ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಬನ್ನಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಅಷ್ಟಮ ಭಾವದಲ್ಲಿ ಬುಧ ವಕ್ರತ್ಯಾಗ ಮಾಡ್ತಾ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ. ನಿಮ್ಮ ಪ್ರೀತಿ ಪಾತ್ರರು ಸ್ವಲ್ಪ ನಿಮಗೇನೋ ಕಷ್ಟವನ್ನು ಕೊಡೋ ರೀತಿಯಲ್ಲಿ ಮಾತನಾಡಿದರೆ ಅದೆಲ್ಲದನ್ನು ಈಗ ಪರಿಹಾರವಾಗಿ ನಾನು ನಿನ್ನ ಬಗ್ಗೆ ತಿಳಿದಿದ್ದು ತಪ್ಪಾಯಿತು ಅಂತ ನಿಮ್ಮ ಮಿತ್ರರು, ಬಂಧುಗಳು, ಪ್ರೀತಿ ಪಾತ್ರರು ಎಲ್ಲರೂ ಹೇಳುವಂತಹ ಸಂದರ್ಭ ಈಗ. ಹಾಗಾಗಿ ಈ ಗೋಚಾರ ನಿಮಗೆ ಆರೋಗ್ಯದಲ್ಲೂ ಸುಧಾರಣೆಯನ್ನು ಕೊಡುತ್ತೆ, ಪ್ರೇಮ ಪ್ರೀತಿ ವಿಷಯಗಳಲ್ಲೂ ಕೂಡ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ನಮಸ್ತೆ. 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 ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಕಮಲಮ್ಮ. ಕಮಲಮ್ಮ ಅವರು. ಹೇಳಿಮ್ಮ, ಯಾರ ವಿಚಾರವಾಗಿ ಪ್ರಶ್ನೆ ಕೇಳೋದಿದೆ? ನನ್ನ ಮಕ್ಕಳು ಬಗ್ಗೆ ಕೇಳಬೇಕಾಗಿತ್ತು. ಹೇಳಿಮ್ಮ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಹ್ಮ್ 8/3/96. ಸಮಯವನ್ನ ಹೇಳಿಮ್ಮ. ಸಮಯ ಬೆಳಿಗ್ಗೆ ಜಾವ 4 ಗಂಟೆಗೊಬ್ಬ, 4:15 ಇಬ್ರು ಅವಳಿ ಮಕ್ಕಳು. ಹಾ ಓಕೆ. 4 ಗಂಟೆಗೆ ಒಬ್ಬರು ಜನನ, ಮತ್ತೆ 4:15 ಮತ್ತೊಬ್ಬರು ಬೆಳಗಿನ ಜಾವ. ಬೆಳಿಗ್ಗೆ ಜಾವ 4 ಗಂಟೆಗೊಬ್ಬ, 4:15 ಹೇಳಿ. ಪ್ರದೀಪ್ ಕುಮಾರ ಅಂತ. ಅವರು ಹುಟ್ಟಿರೋದಂತೂ ಯಾವ ಊರು ಅಮ್ಮ? ಪ್ಲೇಸ್, ಸ್ಥಳ? ಸ್ಥಳ ಅಮೃತೂರಲ್ಲಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ರು. ಜಿಲ್ಲೆ ಹೇಳಿ ಅಮ್ಮ. ತುಮಕೂರು ಜಿಲ್ಲೆ, ತುಮಕೂರು, ಕುಣಿಗಲ್ ತಾಲೂಕು. ಹೇಳಿ ಈಗ ಹೇಳಿ, ಸಮಸ್ಯೆ ಏನಾಗಿದೆ? ಮಕ್ಕಳ ಬಗ್ಗೆ ಯಾವ ಪ್ರಶ್ನೆಯನ್ನ ಕೇಳ್ಬೇಕು ಅಂತಿದ್ದೀರಿ ನೀವು? ಸಮಸ್ಯೆ ಬಗ್ಗೆ ಅಂದ್ರೆ ಮಕ್ಳಿಗೆ 2 ವರ್ಷದಿಂದ ಒಬ್ಬನ್ ಮದ್ವೆ ಮಾಡೋಣ ಅಂತ ಮಾಡ್ತಾ ಇದೀವಿ. 2 ವರ್ಷದಿಂದ ಅವನು ಗ್ಯಾಸ್ ಫ್ಯಾಕ್ಟ್ರಿಗೆ ಸೂಪರ್ವೈಸರ್ ಹೋಯ್ತಾವ್ನೆ. ನೋಡ್ತಾ ಇದೀವಿ 2 ವರ್ಷದಿಂದ, ಯಾಕೋ ಸಿಗ್ತಲೇ ಇಲ್ಲ. ಆಗುತ್ತೆ, ಬರ್ತಾರೆ, ನೋಡ್ತಾರೆ, ಹೋಯ್ತಾರೆ. ಅದ್ಯಾಕೋ ಸೆಟ್ಟೆ ಆಯ್ತಾ ಮೇಡಮ್ ಅವರೇ. ಓಕೆ, ಮದುವೆಗೆ ತುಂಬಾ ಪ್ರಯತ್ನ ಪಡ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ನಿಧಾನ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ನಿಧಾನ ಆಗ್ತಾ ಇದೆ, ಆಯ್ತಾ ಇಲ್ಲ. ಎಲ್ಲ ಪೂಜೆ ಎಲ್ಲ ಹೇಳಿದ್ದೆಲ್ಲ ಮಾಡ್ತಿದೀವಿ. ಈ ಸಲ ಒಬ್ಬನ್ ಮಾಡಿ ಮುಂದಿನ ವರ್ಷಕ್ಕೆ ಒಬ್ಬನ್ ಮಾಡೋಣ ಅಂತ ಪ್ರಯತ್ನ ಮಾಡಿದೀವಿ. 2 ವರ್ಷದಿಂದ ಒದಗ್ತಲೇ ಇಲ್ಲ. ಖಂಡಿತ ಮಾತಾಜಿ ಅವರಿದ್ದಾರೆ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಖಂಡಿತವಾಗಿ ಸಿಗುತ್ತೆ. ನೀವು ನೇರವಾಗಿ ಅವರೊಟ್ಟಿಗೆ ಮಾತನಾಡಬಹುದು ಅಮ್ಮ, ಮಾತನಾಡಿ. ಆಯ್ತು. ಶುಭಮಸ್ತು. ನಮಸ್ತೆ ಮೇಡಮ್ ಅವರೇ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ಮಗನಿಗೆ ಮದುವೆ ಆಗ್ತಾ ಇಲ್ಲ ಅಂತ ಬಹಳ ಯೋಚನೆ ಆಗಿದ್ಯಾ? ಯೋಚನೆ ಆಗಿ ಅದ್ರಲ್ಲೇ ಇದ್ದೀವಿ. ಇಬ್ರು ಅವಳಿ ಜವಳಿ ಮಕ್ಕಳು. ಒಬ್ಬ ಬೆಂಗಳೂರಲ್ಲಿ ಇಂಜಿನಿಯರ್ ಕೆಲಸ ಮಾಡ್ತಾವನೆ, ಒಬ್ಬ ಇಲ್ಲೇ ಅವನೇ. ಆದ್ರೂ ಅವನು ಉದ್ಯೋಗಕ್ಕೆ ಹೋಯ್ತಾವನೆ. ಯಾಕೋ 2 ವರ್ಷದಿಂದ ಒಂದೇ ಸಮ ನೋಡ್ತಾ ಇದೀವಿ, ಎಲ್ಲೂ ಸೆಟ್ ಆಯ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ಕೊಡ್ತೀವಿ ಅಂತ ಹೋಯ್ತಾರೆ, ಸುಮ್ಮನಾಯ್ತಾರೆ. ಅವರ ಜಾತಕದಲ್ಲಿ ಒಂದು ಸಣ್ಣದಾದಂತಹ ದೋಷ ಇದೆ ಇಬ್ಬರಿಗೂ. ಹೀಗಾಗಿ ನೀವು ಈಗ ದುರ್ಗಾದೇವಿಯ ಆರಾಧನೆಯನ್ನ ಮಾಡಬೇಕು. ದುರ್ಗಾದೇವಿಗೆ ಏನಾದರೂ ಒಂದು ಹೊಸ ಪೂಜೆ ಮಾಡಿಸ್ಬೇಕು, ಅಥವಾ ಪಾರ್ವತಿ ಪರಿಣಯ ಅಂತೊಂದು ಪೂಜೆಯನ್ನ ಮಾಡಿಸ್ತಾರೆ, ಅದನ್ನ ಕೂಡ ಮಾಡಿಸಬಹುದು.
ಅದನ್ನು ಮಾಡಿಸಲೇಬೇಕು. ಆವಾಗ ಅವರಿಗೆ ಮದುವೆ ಸೆಟ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ಈಗ ಗುರುಬಲ ಇರೋದಿಲ್ಲ, ಹೀಗಾಗಿ ಸ್ವಲ್ಪ ಈಗ ಕಷ್ಟನೇ ಆಗುತ್ತೆ. ಇನ್ನು 2 ವರ್ಷ ನಿಮಗೆ ಸಮಯ ಇದೆ. ಅಲ್ಲಿ ತನಕ ಈ ಹೋಮವನ್ನು ಪಾರ್ವತಿ ಪರಿಣಯ ಹೋಮ ಅಥವಾ ಪೂಜೆ ಇರುತ್ತೆ, ಅದನ್ನು ಮಾಡಿಸ್ಬೋದು. ಅಥವಾ ಇವತ್ತಿನಿಂದನೇ ಅವರು ದುರ್ಗಾ ಪೂಜೆಯನ್ನು, ವಿಶೇಷವಾಗಿ ದುರ್ಗೆಯ ದೇವಸ್ಥಾನಕ್ಕೆ ಹೋಗಿ ಬರಲಿಕ್ಕೆ ಶುರು ಮಾಡಲಿ. ದೇವಿಯ ಅನುಗ್ರಹ ಆಗಬೇಕಾಗಿದೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ. ಇನ್ನು ಬೇಕಂತಂದರೆ ನೀವು ಹೇಳಿಮ್ಮ. ಕನ್ಸಲ್ಟೇಷನ್ ನಂಬರಿಗೆ ಕರೆ ಕಟ್ಟಾಗಿದೆ ಅಂತ ಕಾಣಿಸುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ಕನ್ಸಲ್ಟೇಷನ್ ನಂಬರ್ ಕೂಡ ನಾವು ಟಿವಿ ಸ್ಕ್ರೀನ್ ಮೇಲೆ ಹಾಕಿದ್ದೀವಿ. ನೇರ ಪ್ರಸಾರ ಸಮಯವನ್ನು ಹೊರತುಪಡಿಸಿ ಖಂಡಿತವಾಗಿ ನೀವು ಮಾತಾಜಿಗೆ ಅದರಲ್ಲಿ ಮೆಸೇಜನ್ನು ಹಾಕಬಹುದು. ಅಂದರೆ ಸವಿವರವಾಗಿ ನಮಗೆ ಕೊಟ್ಟಂತಹ ವಿವರಗಳನ್ನ ಅಲ್ಲಿ ಹಾಕಿ ನಿಮ್ಮ ಪ್ರಶ್ನೆಗಳನ್ನ ಕೂಡ ಹಾಕಿದ್ರೆ ಖಂಡಿತ ನಿಮಗೆ ಉತ್ತರಗಳು ಸಿಕ್ಕತ್ತೆ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ಬನ್ನಿ ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಶ್ರೇಯಾ ಅಂತ. ಹೇಳಿಮ್ಮ, ಯಾರ ವಿಚಾರವಾಗಿ ಪ್ರಶ್ನೆ ಕೇಳುವುದಿದೆ? ಕೆರಿಯರ್ ಬಗ್ಗೆ. ನಿಮ್ಮ ಕೆರಿಯರ್ ಬಗ್ಗೆ. ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ. 05/05/2005. 5/5/2005. 5ನೇ ತಾರೀಕು 5ನೇ ತಿಂಗಳು 2005ನೇ ಇಸವಿ. ಓಕೆ, ನೀವು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿಪ್ಪ. 7 AM ಬೆಳಗ್ಗೆ. 7 AM. ಯಾವ ಊರು? ಆನವಟ್ಟಿ. ನಿಮ್ದು ಜಿಲ್ಲೆ ಅಥವಾ ತಾಲೂಕನ್ನ ಹೇಳಿ. ಶಿವಮೊಗ್ಗ. ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ ಮಾತಾಜಿಯವರೊಟ್ಟಿಗೆ? ನಂದು ಕೆರಿಯರ್ ಬಗ್ಗೆ ಕೇಳಬೇಕು. ಕರಿಯರ್ ಹೇಗಿದೆ ಅಂತ, ವಿದ್ಯಾಭ್ಯಾಸ ಹೇಗಿದೆ, ಜಾಬ್ ಹೇಗಾಗುತ್ತೆ, ಇದ್ರ ಬಗ್ಗೆ ನಿಮ್ಮ ಪ್ರಶ್ನೆಗಳಿದೆ. ಅದನ್ನ ಹೊರತುಪಡಿಸಿ ಬೇರೆ ಯಾವುದು ಪ್ರಶ್ನೆಗಳಿಲ್ವಾ? ಖಂಡಿತ ಮಾತಾಜಿಯವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನೇರವಾಗಿ ಅವರೊಟ್ಟಿಗೆ ಮಾತನಾಡಬಹುದು. ಮಾತನಾಡಿ ಶ್ರೇಯಾ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ಏನು ಮಾಡಿದ್ಯಪ್ಪ ಈಗ? ಏನು ಓದಿದ್ದೀರಿ ನೀವು? ಹಲೋ, ಕೇಳಿಸ್ತಾ ಇದೆಯಾ? ಏನು ಓದಿದ್ದೀರಿ ನೀವೀಗ? ನಾವು BCA ಮುಗೀತು. BCA ಮುಗೀತಾ? ಹಾಂ. ಮುಂದೆ ಏನು ಮಾಡಬೇಕಂತ, ಏನು ಬೇಕು ನಿಮಗೆ? ಫ್ಯೂಚರ್ ಕೆರಿಯರ್ ಚಲೋ ಸಿಗುತ್ತೆ ಇಲ್ಲ? ನಿಮ್ಮ ಕೆರಿಯರ್ ತುಂಬಾ ಚೆನ್ನಾಗಿದೆ. ಅಬ್ರಾಡ್ ಎಲ್ಲ ಹೋಗಬಹುದು. ನೀವು ಏನು ಕೇಳಿದ್ರು ಅದೆಲ್ಲದೂ ನಿಮಗೆ ಪ್ರಾಪ್ತಿ ಆಗುತ್ತೆ. ಹೀಗಾಗಿ ಸರಿಯಾದ್ದನ್ನು ಕೇಳ್ಕೊಳ್ಳೋದು ನಿಮ್ಮ ಕೈಲಿದೆ. ನಿಮ್ಮ ಜಾತಕದಲ್ಲಿ ಏನು ನೀವು ಕೇಳಿದ್ರು ಅದೆಲ್ಲ ನಿಮಗೆ ಕಾಲಾಂತರದಲ್ಲಿ ಎಲ್ಲವೂ ಕೈಗೂಡುತ್ತೆ. ಹಾಗಾಗಿ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟು ಧರ್ಮ ಮಾರ್ಗದಲ್ಲಿ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ, ಎಲ್ಲವೂ ನಿಮಗೆ ಸಿಕ್ಕತ್ತೆ. ಬಹಳ ಚೆನ್ನಾಗಿದೆ ನಿಮ್ಮ ಜಾತಕ. ಧನ್ಯವಾದಗಳು ಶ್ರೇಯಾಂಕ, ಕರೆ ಮಾಡಿದ್ದಕ್ಕಾಗಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಇನ್ನು ಮತ್ತೊಂದು ಕರೆ ಸಿದ್ಧ ಆಗೋದಕ್ಕಿಂತ ಮುಂಚೆ ಇನ್ನುಳಿದ ರಾಶಿ ಫಲಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸದ್ಯಕ್ಕೆ ಧನು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಇದನ್ನ ತಿಳ್ಕೊಳ್ಳೋಣ ಬನ್ನಿ. ಧನು ರಾಶಿಯವರಿಗೆ ಸಪ್ತಮದಲ್ಲಿ ಗುರು ವಕ್ರತ್ಯಾಗ ಮಾಡ್ತಾ ಇದ್ದಾನೆ. ಹೀಗಾಗಿ ನಿಮ್ಮ ಪಾರ್ಟ್ನರ್ಶಿಪ್ ಅಥವಾ ನಿಮ್ಮ ಮಿತ್ರತ್ವಗಳು, ಬಂಧು ಬಾಂಧವರಲ್ಲಿ ಆಡಬೇಕಾದಂತಹ ಮಾತು ಅಥವಾ ನಿಮ್ಮ ಜೀವನ ಸಂಗಾತಿಯ ಜೊತೆ ಕೆಲವೊಂದು ಮಾತುಕತೆ ವಿಚಾರಗಳಲ್ಲಿ ಈಗ ವೈಮನಸ್ಯಗಳು ಪುನಃ ಹುಟ್ಟಿಕೊಳ್ಳಬಹುದು. ಏನೋ ಒಂದು ವೈಮನಸ್ಯ ಸ್ವಲ್ಪ ದಿನಗಳ ಹಿಂದೆ ಬಂದು ಅದೆಲ್ಲ ಬಗೆಹರಿತು ಅಂತ ನೀವು ಅಂದ್ಕೊಂಡಿದ್ರೆ, ಇಲ್ಲ, ಈಗ ಪುನಃ ನೀವು ಅದನ್ನು ನಿಭಾಯಿಸಬೇಕಾಗಿ ಬರಬಹುದು. ಹೀಗಾಗಿ ಇದರಿಂದ ಸ್ವಲ್ಪ ತೊಂದರೆಗೆ ನೀವು ಒಳಗಾಗಬಹುದು. ಮಾತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈಗ ಬಹಳ ಜಾಗರೂಕತೆಯಿಂದ ಆಡಬೇಕಾಗಿ ಅವಶ್ಯಕತೆಯಾಗುತ್ತೆ. ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಬನ್ನಿ ನೋಡೋಣ. ಮಕರ ರಾಶಿಯವರಿಗೆ ಇದರಿಂದ ಅತ್ಯುತ್ತಮವಾದಂತಹ ಫಲ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ನೀವು ಮಾತಿನಿಂದ ಎಲ್ಲರನ್ನೂ ಗೆಲ್ಲಬಹುದು. ಶತ್ರು ನಾಶ, ಶತ್ರು ಧ್ವಂಸ. ಹೀಗಾಗಿ ಬುಧ ವಕ್ರತ್ಯಾಗ ನಿಮ್ಮ ಷಷ್ಠಭಾವದಲ್ಲಿ ಮಾಡ್ತಾ ಇರೋದ್ರಿಂದ ನಿಮ್ಮ ಮಾತಿನಿಂದ ಎಲ್ಲರನ್ನೂ ಗೆಲ್ಲುವಂತಹ ಆತ್ಮವಿಶ್ವಾಸ ನಿಮಗೆ ಪ್ರಾಪ್ತಿಯಾಗುತ್ತೆ.
ಇನ್ನುಳಿದ ರಾಶಿ ಫಲಗಳನ್ನ ನೋಡೋದಕ್ಕಿಂತ ಮುಂಚೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಮಾತನಾಡ್ಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ನಮಸ್ತೆ, ನಾನು ಮಾತನಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ನಮಸ್ತೆ 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 ನಮಸ್ತೆ, ಹೇಳಿ, ಯಾರು ಮಾತನಾಡ್ತಾ ಇರೋದು? ಮೇಡಮ್, ನಾವು ಇಲ್ಲೇ ಶಿವಮೊಗ್ಗದಿಂದ. ಹಾ ಹಾ ಹಾ, ಹೇಳಿ, ಯಾರ ವಿಚಾರವಾಗಿ ಪ್ರಶ್ನೆ ಕೇಳೋದಿದೆ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 28 28 6 6 96. 96. ರಾತ್ರಿ 10 ಗಂಟೆ 30 ನಿಮಿಷ. 10 ಗಂಟೆ 3 ನಿಮಿಷ. 30 ನಿಮಿಷ. 30 ನಿಮಿಷ. ಓಕೆ, ಹಾ. ಹೇಳಿ, ಯಾವ ಊರಲ್ಲಿ ಅಮ್ಮ ಹುಟ್ಟಿರೋದು? ಶಿವಮೊಗ್ಗದಲ್ಲಿ. ಶಿವಮೊಗ್ಗ. ಹಾ. ಹಾ, ಹೇಳಿಮ್ಮ, ಪ್ರಶ್ನೆ ಏನಿದೆ ಮಗನ ಕುರಿತಾಗಿ ನಿಮಗೆ? ಮಗನ ಕೆಲಸ ಒಂದ್ ಸ್ವಲ್ಪ ಎಲ್ಲೂ ಆಗ್ತಾ ಇಲ್ಲ ಸರಿ ಅವನಿಗೆ. ಹಾ ಹಾ. ಮತ್ತೆ ಮದ್ವೆ ಇದ್ರಲ್ಲೂ ತುಂಬಾ ನಿಧಾನ ಆಗ್ತಾ ಇದೆ. ಅದನ್ನೇ ಕೇಳ್ಬೇಕಿತ್ತು. ಅವರು ಕೆಲಸದಲ್ಲಿ ಕೂಡ ಲೋನ್ ಕಡೆ ನಿಧಾನಗತಿಯಲ್ಲಿ ಆಗ್ತಾ ಇದೆ, ಮದುವೆಗೆ ಪ್ರಯತ್ನ ಪಟ್ಟರು ಕೂಡ ಮುಂದೆ ಆಗ್ತಾ ಇದೆ ಅನ್ನೋದು ನಿಮ್ಮ ಪ್ರಶ್ನೆ. ಹೌದು ಹೌದು. ಖಂಡಿತ ಮಾತಾಜಿ ಅವರಿದ್ದಾರೆ, ನೇರವಾಗಿ ಅವರೊಟ್ಟಿಗೆ ಮಾತನಾಡಬಹುದು. ಮಾತನಾಡಿಮ್ಮ. ಸರಿ. ಶುಭಮಸ್ತು, ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ಈಗ ಗುರುಬಲ ಇದೆ, ಬಹಳ ಒಳ್ಳೆಯ ಅತ್ಯುತ್ತಮವಾದಂತಹ ಗುರುಬಲ ಇವಾಗ ಇದೆ. ಹೀಗಾಗಿ ಮದುವೆಗೆ ಈಗ ತಕ್ಷಣ ಪ್ರಯತ್ನ ಪಡಿ. ಇವಾಗಿನಿಂದ ಮುಂದಿನ 2027 ಜೂನ್ ತನಕನೇ ಬಹಳ ಒಳ್ಳೆಯ ಗುರುಬಲ ಇದೆ. ಈಗ ಪ್ರಯತ್ನ ಪಟ್ಟು ಯಾವುದು ಬರುತ್ತೋ ಅಂಥದ್ರಲ್ಲಿ ಯಾವುದು ಉತ್ತಮವೋ ಅದನ್ನ ಈಗ ಮದುವೆ ಮಾಡಿಕೊಂಡು ಬಿಟ್ರೆ ಬಹಳ ಒಳ್ಳೆಯದು. ಇಲ್ಲದೆ ಹೋದ್ರೆ ಇನ್ನು 5-6 ವರ್ಷ ಅಷ್ಟೊಂದು ಗುರುಬಲ ಇರೋದಿಲ್ಲ, ಕಷ್ಟಪಡಬೇಕಾಗಿ ಬರುತ್ತೆ. ಇವಾಗ ಅತ್ಯುತ್ತಮ ಗುರು ಕರ್ಕದಲ್ಲಿ ಬಹಳ ಉಚ್ಚನಾಗಿದ್ದಾನೆ, ಅವರ ಭಾಗ್ಯಸ್ಥಾನದಲ್ಲಿ. ಈಗ ಬರುವಂತಹ ಹುಡುಗಿ ಬಹಳನೇ ಅವರಿಗೆ ಭಾಗ್ಯವನ್ನ ತರುವಂಥದ್ದಾಗಿರುತ್ತೆ. ಆದ್ರಿಂದ ಗುರುಬಲ ಇದೆ, ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯ. ಸರಿ ಅಮ್ಮ. ಇದು ಕೆಲಸನೇ ಒಂದ್ ಸ್ವಲ್ಪ ಅವನಿಗೆಲ್ಲೂ ಸರಿ ಆಗ್ತಾ ಇಲ್ಲ. ಒಂದು ಕೆಲಸ ಹೋಗ್ತಾನೆ ಬಿಡ್ತಾನೆ, ಈ ತರ ಆಗ್ತಾ ಇದೆ. ಕೆಲಸದಲ್ಲಿ ಸ್ವಲ್ಪ ತೊಂದರೆ ಇದೆ. ಹೀಗಾಗಿ ಒಂದು ಕೆಲಸ ಖಾತ್ರಿಯಾಗಿ ಅವರಿಗೆ ಕಷ್ಟ. ಕನ್ಸಲ್ಟಿಂಗ್ ಅಂದರು 2-3 ಕಡೆ ಕೆಲಸಗಳನ್ನ ಮಾಡಬೇಕು. ಆ ರೀತಿ ಒಂದು ಜೀವನೋಪಾಯವನ್ನು ಅವರು ಹುಡ್ಕೋಬೇಕಾಗತ್ತೆ. ಈಗ ಇನ್ನು ಕರ್ದಿಲ್ಲ ಇಂಟರ್ವ್ಯೂಗೆ, ಅದಕ್ಕೆ ಅದಾಗತ್ತಾ ಇದೆ ಅಂತ ಕೇಳಿಸ್ತಿಲ್ಲ. ಈಗೇನು ಒಂದು ಇಂಟರ್ವ್ಯೂ ಬಂದಿದೆಯಾ? ಇಂಟರ್ವ್ಯೂ ಹೋಗ್ಬೇಕು ಅಂತ ಇದ್ದಾನೆ. ಅದು ಕೆಲಸ ಆಗತ್ತಾ ಏನು ಅಂತ ಕರ್ದಿಲ್ಲ ಇನ್ನೋವೆ. ಆಗತ್ತೆ. 2027 ತನಕ, ಜೂನ್ 2027 ತನಕ ಅವರಿಗೆ ಬಹಳ ಅದೃಷ್ಟ ಇದೆ. ಭಾಗ್ಯಸ್ಥಾನದಲ್ಲಿ ಉಚ್ಚ ಗುರು ಇರೋದ್ರಿಂದ ಬಹಳ ಚೆನ್ನಾಗಿ ಅದೃಷ್ಟ ಇದೆ ಈಗ. ಹಾಗಾಗಿ ಪ್ರಯತ್ನ ಪಟ್ರೆ ಏನ್ ಬೇಕಾದ್ರೂ ಆಗತ್ತೆ ಈಗ. ಹೌದಾ? ಹಾ, ಆಯ್ತು. ನಮಸ್ತೆ ಮೇಡಮ್. ಶುಭಮಸ್ತು. ಧನ್ಯವಾದಗಳು ಅಮ್ಮ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಇನ್ನು ಹೆಚ್ಚಿನ ಪ್ರಶ್ನೆಗಳಿದ್ರೆ ಖಂಡಿತ ಯೂಟ್ಯೂಬ್ ಚಾನಲ್, ನಮ್ಮ ಯೂಟ್ಯೂಬಲ್ಲಿ ನಾವು ವಿಡಿಯೋ ಹಾಕಿರ್ತೀವಿ, ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೋಗಿ ನಿಮ್ಮ ಸವಿವರದ ಜೊತೆಗೆ ನಿಮ್ಮ ಪ್ರಶ್ನೆಯನ್ನು ಕೂಡ ಹಾಕಬಹುದು. ಅಥವಾ ನೇರಪ್ರಸಾರದ ಹೊರತುಪಡಿಸಿ ಕನ್ಸಲ್ಟೇಷನ್ ನಂಬರ್ನ ಕೊಟ್ಟಿದ್ದೀವಿ. ಆ ನಂಬರಿಗೆ ನೀವು ಖಂಡಿತವಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳೋದ್ರಿಂದ ಉತ್ತರಗಳು ಸಿಗುತ್ತೆ ಅಂತ ಹೇಳ್ತಾ, ನಿಮ್ಮ ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಇನ್ನುಳಿದ ರಾಶಿ ಫಲಗಳು, ಅಂದರೆ ಈಗ ಕುಂಭರಾಶಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕುಂಭರಾಶಿಯವರಿಗೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಬುಧ ವಕ್ರತ್ಯಾಗ ಮಾಡ್ತಾ ಇದ್ದಾನೆ. ಹೀಗಾಗಿ ಈಗ ಇನ್ವೆಸ್ಟ್ಮೆಂಟ್ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗತ್ತೆ. ಯಾರ್ಯಾರು ಪೋಷಕರಿದ್ದೀರಿ, ನಿಮಗೆಲ್ಲರಿಗೂ ಮಕ್ಕಳ ಮಾತಿನಿಂದ ಸ್ವಲ್ಪ ಈಗ ಇರಿಟೇಟ್ ಆಗಬಹುದು. ಹೀಗಾಗಿ ಮಕ್ಕಳ ಮಾತಿನ ಬಗ್ಗೆ, ಮಕ್ಕಳ ಮನಸ್ಥಿತಿಯ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ಈಗ ಯಾರ್ಯಾರು ಕ್ರಿಯಾತ್ಮಕವಾದಂತಹ ಕೆಲಸಗಳನ್ನು ಮಾಡ್ಕೊಂಡಿದ್ದೀರಿ, ಕಲಾವಿದರಿರಬಹುದು ಅಥವಾ R&D ಮಾಡುವಂಥವರು, ಕೋಡಿಂಗ್ ಮಾಡುವಂಥವರು, ಅಕೌಂಟಿಂಗಲ್ಲಿ ಅಥವಾ ಮಾರ್ಕೆಟ್ ರಿಸರ್ಚ್ ಇತ್ಯಾದಿಗಳನ್ನು ಮಾಡುವಂಥವರು, ಇವರಿಗೆಲ್ಲರಿಗೂ ಕೂಡ ಈಗ ನಿಮ್ಮ ಬುದ್ಧಿಗೆ ಸ್ವಲ್ಪ ಕಸರತ್ತು ನೀಡುವಂತಹ ಕೆಲಸಗಳನ್ನು ಕೊಡಲಾಗತ್ತೆ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಸಮಾಧಾನಕರವಾಗಿ ನಿಭಾಯಿಸಬೇಕು. ಕೊನೆಯದಾಗಿ ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಮೀನರಾಶಿಯವರಿಗೆ ನಿಮ್ಮ ಚತುರ್ಥ ಭಾವದಲ್ಲಿ ಬುಧ ವಕ್ರತ್ಯಾಗ. ಹೀಗಾಗಿ ಮನೆಯಲ್ಲಿ ನೆಮ್ಮದಿ, ಮನಸ್ಸಿನಲ್ಲೂ ನೆಮ್ಮದಿ,
ಆಸ್ತಿ ಪಾಸ್ತಿ ವಿಚಾರಗಳು, ಕೋರ್ಟು ಕಚೇರಿ ವ್ಯವಹಾರಗಳು, ಟ್ಯಾಕ್ಸ್ ಡಾಕ್ಯುಮೆಂಟೇಷನ್ ಇತ್ಯಾದಿಗಳು, ಗವರ್ಮೆಂಟಿಗೆ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಕೆಲಸಗಳು ಹಾಗೂ ನಿಮ್ಮ ಅಧಿಕಾರಿಗಳಿಗೆ ಸಂಬಂಧಿಸಿದಂತಹ ಕೆಲಸಗಳು, ಇವುಗಳೆಲ್ಲದರಲ್ಲೂ ಕೂಡ ಮುನ್ನಡೆಯನ್ನು ನೋಡಬಹುದು. ಮುಖ್ಯವಾಗಿ ಸಂಸಾರದಲ್ಲಿ ನೆಮ್ಮದಿಯನ್ನು ನೋಡ್ತೀರಿ. ಸುಮಧುರ ಕ್ಷಣಗಳನ್ನು ನೀವು ಕುಟುಂಬದಲ್ಲಿ ಈಗ ಕಾಣಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಭಕ್ತಿ ಭವಿಷ್ಯ ಸರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಹಲೋ, ನಮಸ್ತೆ, ಹೇಳಿಮ್ಮ, ಯಾರು ಮಾತನಾಡ್ತಾ ಇರೋದು? ನಮಸ್ತೆ. ನಾವು ಬಿಜಾಪುರ ಡಿಸ್ಟ್ರಿಕ್ಟ್ ಮೇಡಮ್. ಇಲ್ಲಿ ಒಂದು ಹಳ್ಳಿ ಇದೆ. ಹಾ ಹಾ ಹಾ. ಹೇಳಿಮ್ಮ, ಯಾರ ವಿಚಾರವಾಗಿ ಪ್ರಶ್ನೆ ಕೇಳೋದಿದೆ? ಕಿಲೋಮೀಟರ್. ಹೇಳಿಮ್ಮ, ಪ್ರಶ್ನೆ ಯಾರ ವಿಚಾರವಾಗಿ ಕೇಳೋದಿದೆ? ನಮ್ 3 ಜನ ಗಂಡ್ಮಕ್ಳು ಮೇಡಮ್. ಹಾ ಹಾ. ಅವ್ರದ್ದು ಮದ್ವಿ ಇದು ಹೆಣ್ಣು ನೋಡಾಕ ಯಾವ್ದು ಆಗಲ್ದು. ಇಬ್ಬರಿಗೆ ನೌಕರಿದು ಕಲ್ತು ಕೊಡ್ತಾರ, ಬರೀ ಹೊಲ ಮನೆ ಮಾಡಿರ್ತಾರ. ಯಾವ್ದು ಅವ್ರದ್ದು ಇದು ಆಗಲ್ಲ. ಹಾಗಿದ್ರೆ ನಿಮ್ಮದೇ ಡೇಟ್ ಆಫ್ ಬರ್ತ್ ಅನ್ನ ಹೇಳಿ, ಇಲ್ಲ ಮಕ್ಕಳಲ್ಲಿ ಯಾರದಾದ್ರೂ ಒಬ್ಬರದನ್ನ ಕೇಳಿ ಅಮ್ಮ. ನಮ್ದು ಡೇಟ್ ಆಫ್ ಬರ್ತ್ ಯಾರ್ದು ಗೊತ್ತಿಲ್ಲ. ಮಕ್ಕಳದು ಡೇಟ್ ಆಫ್ ಬರ್ತ್ ಅಂದ್ರೆ ಬರೇ ಜನ್ಮ ಹೆಸರು ಅಷ್ಟೇ ಹೇಳೋದು. ಮಕ್ಕಳದಲ್ಲಿ 3 ಜನ ಮಕ್ಕಳದ್ರಲ್ಲಿ ಯಾರ್ದಾದ್ರೂ ಒಬ್ಬರದಾದ್ರೂ ಹೇಳಿ. ರಾಶಿ ರಾಶಿ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ. ಹೇಳಿಮ್ಮ. ಅವ್ರದ್ದು ರಾಶಿ ರಾಶಿ ಇದ್ರದ್ದು ಅಷ್ಟೇ. ಹಲೋ, ಹಾಗೆ ಹೇಳಿಮ್ಮ. ಅವ್ರದ್ದು ರಾಶಿಗಳು ಅಷ್ಟೇ ಹೇಳ್ತೀನಿ ಮೇಡಮ್. ಅದು ಪಕ್ಕ ನಮ್ಗೆ ನೆನಪಿಲ್ಲ, ನಾವು ಹಳ್ಳಿಯಲ್ಲಿ ಇದೀವಲ್ಲ, ಹಾ ಹಾ ಹಾ. ಹಂಗಾಗಿ ರಾಶಿ 3 ವರ್ಷ ರಾಶಿ ರಾಶಿ ಏನು ಅಂತ ಹೇಳಿದಿರಿ? ಓಕೆ, ಪರವಾಗಿಲ್ಲ. ನಿಮ್ಗೆ ಏನನ್ನ ಜನ್ಮ ಹೆಸರು ಹೇಳ್ಬೋದಾ ಮೇಡಮ್? ಹಾ, ಜನ್ಮ ಹೆಸರು ಹೇಳ್ಬೋದಾ ಹುಡುಗರದು? ನೀವ್ ಹೇಳ್ತಿರೋದೇ ಅರ್ಥ ಆಗ್ತಿಲ್ಲ ಅಮ್ಮ, ಕೇಳಿಸ್ತಿಲ್ಲ. ಸರಿಯಾಗಿ ಮಾತನಾಡಿ. ಜನ್ಮನಾಮ ಹುಡುಗರದು ಜನ್ಮನಾಮ ಹೇಳ್ಬೋದಾ? ಹಾ, ಹೇಳಿ. ದೊಡ್ಡ ಹುಡುಗನ ಹೆಸರು ಕುಬೇರ ಅಂತ ಜನ್ಮನಾಮ. ಓಕೆ, ಕುಬೇರ. ಎರಡನೇ ಹುಡುಗಂದು ಎರಡನೇ ಹಾ ಹಾ. ಎರಡನೇ ಹುಡುಗನ ನಾಮ ತೋಪಣ್ಣ. ತೋಪಣ್ಣ. ಹಾ. ಮೂರನೇ ಮಗಂದು? ಮೂರನೇ ಒಂದು ಬರೀ ರಾಶಿ ಅಷ್ಟೇ ಇರುವಾಗ ಅದು ಜಾಸ್ತಿ ಅದ ಮೇಡಮ್. ಅದು ನೋಡ್ಬೇಕು ನಾವು. ಸರಿ, ಪರವಾಗಿಲ್ಲ, ತೊಂದರೆ ಇಲ್ಲ. ದಟ್ ನಿಮ್ಗೆ ಕನ್ಸಲ್ಟೇಷನ್ ನಂಬರ್ ಇದೆ, ಅಲ್ಲೂ ಕೂಡ ಸಂಪರ್ಕ ಮಾಡಬಹುದು. ಸದ್ಯಕ್ಕೆ ನೀವು ಏನೇ ಪ್ರಶ್ನೆ ಕೇಳೋದಾಗಿದ್ರು ಇದರ ಆಧಾರವಾಗಿ ಏನನ್ನಾದ್ರೂ ಉತ್ತರ ಸಿಗುತ್ತೆ ಅಂತ ಹೇಳೋಕೆ ಸಾಧ್ಯ ಆದ್ರೆ ಅದು ಮಾತಾಜಿ ಅವ್ರ ಕೈಯಲ್ಲಿ ಮಾತ್ರನೇ ಸಾಧ್ಯ ಆಗುತ್ತೆ. ನೀವು ನೇರವಾಗಿ ಅವರೊಟ್ಟಿಗೆ ಮಾತನಾಡಿಮ್ಮ. ಓಕೆ ಮೇಡಮ್. ಹಾ, ಹಲೋ, ಹೇಳಿಮ್ಮ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ನಮ್ಮ ಹುಡುಗರು 3 ಹುಡುಗರು ಸ್ವಲ್ಪ ಯಾವತ್ತು ಕರೆ ಕಟ್ಟಾಗಿದೆ. ದಟ್ ಸಾಕಷ್ಟು ಹೇಳ್ತಾ ಇದ್ರು. ಮಾತಾಜಿಯವರೇ, ಈ ರೀತಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹುಟ್ಟಿರೋ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಹಳ್ಳಿಲಿದ್ದೀವಿ ನಾವು, ಬರೆದಿಟ್ಕೊಳಕ್ಕಾಗಿಲ್ಲ ಅನ್ನೋವಂಥವ್ರು ಒಂದಷ್ಟು ಜನ ಪೇರೆಂಟ್ಸ್ ಇರ್ತಾರೆ. ಅಂದರೆ ಹುಟ್ಟಿನ ಹೆಸರಿದೆ, ಅದನ್ನು ನೋಡಿ ಏನಾದರೂ ಹೇಳಬಹುದಾ ಅಂತ. ಯೂಶ್ವಲಿ ನೀವು ಹೇಳ್ತಾ ಇರ್ತೀರಿ ಅವ್ರು ಕಾಲ್ ಮಾಡಿರುವಂತಹ ಕಾಲಘಟ್ಟವನ್ನು ಆಧಾರ ಮಾಡಿ ಹೇಗಿರಬಹುದು ಅಂತ. ಇವರ ಲೈವ್ ನೋಡ್ತಾ ಇರ್ತಾರೆ, ಅವರ ಸಮಾಧಾನಕ್ಕೆ ಏನನ್ನಾದರೂ ಹೇಳಬಹುದಾ ಪಾಸಿಟಿವ್ ಆಗಿ? ಆ ಕನ್ಸಲ್ಟೇಷನ್ ನಂಬರಲ್ಲಿ ದಯಮಾಡಿ ಪ್ರಯತ್ನ ಪಡಿ. ಸದ್ಯಕ್ಕೆ ಒಂದು ನಿಮಗೆ ಚುಟುಕಾಗಿ ಏನಾದ್ರೂ ಹೇಳ್ತಾರೆ. ಕೆಲಸದಲ್ಲಿ ಅವರಿಗೆ ಹೈನುಗಾರಿಕೆ, ತೋಟಗಾರಿಕೆ ಇಂಥದ್ದೆಲ್ಲ ಇದ್ದರೆ ಅವುಗಳಲ್ಲಿ ಬಹಳನೇ ಪ್ರಗತಿ ಸಾಧ್ಯ. ಹಸುಗಳು ಮತ್ತು ಗೋವಿನ ಸಂಬಂಧಿಸಿದಂತಹ ಉದ್ಯಮ, ಹಾಲಿನಿಂದ ಮೊಸರು, ತುಪ್ಪ ಇತ್ಯಾದಿಗಳನ್ನು ಮಾಡುವಂಥದ್ದು, ಅಥವಾ ಭೂಮಿಯಿಂದ ಏನಾದರೂ ಬೆಳೆಯನ್ನು ಬೆಳೆಯುವಂಥದ್ದು, ತೋಟಗಾರಿಕೆ, ತೋಟದಲ್ಲಿ ಎಸ್ಟೇಟಲ್ಲಿ ಕೆಲಸ ಮಾಡೋದು, ಇಂಥದ್ದೆಲ್ಲದನ್ನು ಮಾಡಿದರೆ ಅವರಿಗೆ ಬಹಳ ಅನುಕೂಲಕರವಾಗುತ್ತೆ. ಮದುವೆಗೆ ಈಗ ಸದ್ಯಕ್ಕೆ ಸ್ವಲ್ಪ ಗುರುಬಲ ಇಲ್ಲ. ಮುಂದಿನ ವರ್ಷ ಗುರುಬಲ ಬರುತ್ತೆ 2027 ಜೂನ್ರಿಂದ ಡಿಸೆಂಬರ್ವರೆಗೆ. ಆಗ ಮದುವೆ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ಅವರ ಹಣಕಾಸಿನ ವಿಚಾರ ನನಗೆ ಗೊತ್ತಿಲ್ಲ, 3 ಜನಕ್ಕೂ ಒಂದೇ ಸರಿಯಾಗಿ ಮದುವೆ ಮಾಡ್ತಾರೋ ಏನೋ ನನಗೆ ತಿಳಿಯದು. ಹೀಗಾಗಿ ಒಬ್ಬನಿಗಂತೂ ಗುರುಬಲ ಮುಂದಿನ ವರ್ಷ ಬರೋದಿದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅವರು ಯೂಟ್ಯೂಬಲ್ಲಿ ಕಾಮೆಂಟ್ ಹಾಕ್ಬೋದು, ಅಥವಾ ಇನ್ನೊಮ್ಮೆ ಕರೆ ಮಾಡಿ ಪ್ರಯತ್ನ ಮಾಡಬಹುದು. ಒಬ್ಬೊಬ್ಬರಿಗೆ ಒಂದೇ ಸಲ ಕರೆ ಮಾಡಿ 3-4 ಜನದ್ದು ಒಮ್ಮೆಲೆ ಹೇಳಲಿಕ್ಕೆ ಕಷ್ಟವಾಗುತ್ತೆ.
ಖಂಡಿತ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನಿಮ್ಮ ಸವಿವರಗಳನ್ನ ನೀವು ಹಾಕಬೇಕಾಗತ್ತೆ, ಅಥವಾ ಮಾತಾಜಿಯವ್ರ ಕನ್ಸಲ್ಟೇಷನ್ ನಂಬರ್ ನಾವೇನು ಕೊಟ್ಟಿದ್ದೀವಿ ಅಲ್ಲಿ ನೀವು ಸಂಪರ್ಕ ಮಾಡೋದು ಇನ್ನೂ ಉತ್ತಮವಾಗಿರುತ್ತೆ. ಯಾಕೆಂದರೆ ಅವ್ರದ್ದು ಡೇಟ್ ಆಫ್ ಬರ್ತ್ ಕೂಡ ಇಲ್ಲದೇ ಇರೋದ್ರಿಂದ ತೊಂದರೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಮತ್ತೊಂದು ಕಾಲರ್ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಲೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ನಮಸ್ತೆ, ಕೇಳಿಸ್ತಾ ಇದೆಯಾ ನಾನು ಮಾತನಾಡ್ತಾ ಇರೋದು? ಹಲೋ, ನಮಸ್ತೆ, ಕೇಳಿಸ್ತಿದ್ಯಾ? ದಯಮಾಡಿ ಟಿವಿ ವಾಲ್ಯೂಮ್ ಕೊಟ್ಟಿದ್ರೆ ಮ್ಯೂಟ್ ಮಾಡಿ. ನಮಸ್ತೆ, ನಮಸ್ತೆ, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ. ಹಾ ಹೇಳಿಮ್ಮ, ಹೇಳಿ, ಯಾರು ಮಾತನಾಡ್ತಾ ಇರೋದು? ನಾನು ಹರ್ಷಿತಾ ಅಂತ, ಬ್ಯಾಂಗ್ಳೂರಿಂದ. ಓಕೆ ಮೇಡಮ್, ಹೇಳಿ, ಯಾರ ವಿಚಾರವಾಗಿ ಪ್ರಶ್ನೆ ಕೇಳೋದಿದೆ? ನನ್ನ ಬಗ್ಗೆನೇ ಕೇಳಬೇಕು. ಹೇಳಿಮ್ಮ, ಡೇಟ್ ಆಫ್ ಬರ್ತ್ ಹೇಳಿ. 11/2/2006. 11/2/2006. ಹಾ, ನಿಮ್ದು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿ. ನೈಟ್ 11:25. 11:25 PM. ಓಕೆ, AM ಆಗುತ್ತಾ? ಹುಟ್ಟಿರ್ತಕ್ಕಂಥ ಊರು ಹೇಳಿಮ್ಮ. ಬ್ಯಾಂಗ್ಳೂರೇ. ಬೆಂಗಳೂರು. ಹೇಳಿ, ಏನು ಪ್ರಶ್ನೆ ಇದೆ ನಿಮ್ಮದು ಮಾತಾಜಿಯವರೊಟ್ಟಿಗೆ ಕೇಳೋದಕ್ಕೆ? ನನ್ನ ಫ್ಯೂಚರ್ ಕೆರಿಯರ್ ಹೇಗಿರುತ್ತೆ ಏನು ಅಂತ ಕೇಳಬೇಕಿತ್ತು. ಓಕೆ, ನಿಮ್ಮ ಫ್ಯೂಚರ್ ಕರಿಯರ್ ಹೇಗಿರುತ್ತೆ, ನಿಮ್ಮ ವಿದ್ಯಾಭ್ಯಾಸ, ಜಾಬ್ ಇದೆಲ್ಲದ್ರ ವಿಚಾರವಾಗಿ ಹೇಗಿರುತ್ತೆ ಅಂತ? ಹಾ ಹೌದು. ಖಂಡಿತ ನೇರವಾಗಿ ಮಾತಾಜಿಯವರೊಟ್ಟಿಗೆ ಮಾತನಾಡಬಹುದು, ಮಾತನಾಡಿ. ಹಲೋ. ಶುಭಮಸ್ತು, ಶ್ರೀಕೃಷ್ಣ ವಿಜಯತೆ. ಹೇಳಿಮ್ಮ, ಏನು ಓದಿದ್ದೀರಿ ನೀವು? ನಾನು ಇವಾಗ ಫೈನಲ್ ಇಯರ್ BCA ಮಾಡ್ತಾ ಇದ್ದೀನಿ. ಹಾಂ, ಮುಂದೆ ಏನು ಮಾಡಬೇಕು ಅಂತ, ಇನ್ನು ಮುಂದೆ ಓದಬೇಕು ಅಂತ ಆಸೆ ಇದೆಯಾ? ಹಾ ಹೌದು. ನಿಮಗೆ ಒಳ್ಳೊಳ್ಳೆಯ ಯೋಗ ಇದೆ, ವಿದ್ಯೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ, ಮತ್ತು ನಿಮ್ಮ ಕೆರಿಯರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಧಾನವಾಗಿ ಪಿಕಪ್ ಆಗುತ್ತೆ. ಮೊದಲು ಸ್ವಲ್ಪ ತೊಂದರೆಗೆ ಈಡಾಗಬಹುದು, ಏನು ನನಗೇನು ಆಗೋದೇ ಇಲ್ವೇನೋ ಅನ್ನೋಂತಹ ಭಾವನೆ ಬರಬಹುದು. ಹೋಗ್ತಾ 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 ಬಹಳನೇ ಚೆನ್ನಾಗಿ ದೊಡ್ಡ ಡೈರೆಕ್ಟರ್, CEO ಇತ್ಯಾದಿಗಳನ್ನು ಆಗುವಂತಹ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇದೆ. ಹೀಗಾಗಿ ಕೆರಿಯರ್ನ ಬಹಳ ಜಾಗರೂಕತೆಯಿಂದ ಮುಂದುವರಿಸ್ಕೊಂಡು ಹೋಗಿ. ವಿದ್ಯೆ ಕೂಡ ಚೆನ್ನಾಗಿದೆ. ಇನ್ನೇನಾದರೂ ಕೇಳಬೇಕಿತ್ತ? ಇನ್ನೇನು ಇಲ್ಲ, ಅಷ್ಟೇ. ಶುಭಮಸ್ತು. ಧನ್ಯವಾದಗಳು ಹರ್ಷಿತಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ನಮ್ಮ ಎಲ್ಲ ಕರೆ ಮಾಡಿದಂಥ ಎಲ್ಲ ಕಾಲರ್ಸ್ಗೂ ವಿವರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಪ್ರತಿ ಬುಧವಾರ ಸಂಜೆ 6ರಿಂದ 7 ಗಂಟೆಗೆ ಈ ನೇರ ಪ್ರಸಾರ ಕಾರ್ಯಕ್ರಮ ನಿಮಗೆ ಇರುತ್ತೆ. ತುಂಬ ಜನ ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕು, ನೇರವಾಗಿ ಮಾತಾಜಿಯವರೊಟ್ಟಿಗೆ ಮಾತನಾಡಬೇಕು ಅನ್ನುವಂಥ ಒಂದು ಬೇಡಿಕೆ ಮೇರೆಗೆ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಾವು ಇಟ್ಟಿರುವಂಥದ್ದು. ಸಾಕಷ್ಟು ಜನಕ್ಕೆ ಎಲ್ಲೋ ಒಂದು ಕಡೆ ಸಂಪರ್ಕ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವರು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನಿಮ್ಮ ಪ್ರಶ್ನೆಗಳು ಜೊತೆಗೆ ನಿಮ್ಮ ವಿವರಗಳನ್ನ ಹಾಕೋದನ್ನ ಮರಿಬೇಡಿ. ಅಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ನೇರ ಪ್ರಸಾರನ ಹೊರತುಪಡಿಸಿ ಮಾತಾಜಿಯವ್ರನ್ನ ನೀವು ಭೇಟಿ ಆಗಬೇಕು ಅಂತ ಹೇಳಿದ್ರೆ, ಅವರ ಕನ್ಸಲ್ಟೇಷನ್ ನಂಬರ್ನ ಕೂಡ ನಾವು ಕೊಟ್ಟಿದ್ದೀವಿ, ಅಲ್ಲಿ ಕೂಡ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡುವಂಥ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಮಾತಾಜಿಯವರು ನಮ್ಮ ಎಲ್ಲ ಕಾಲರ್ದು ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ. ಅವರ ಎಷ್ಟೋ ಸಮಸ್ಯೆಗಳಿಗೆ ನೀವು ಉತ್ತರವಾಗಿ ಇಲ್ಲಿ ಕೂತಿದ್ದೀರಿ. ತುಂಬ ಜನಕ್ಕೆ ಧೈರ್ಯ ಸಿಗುತ್ತೆ ನಿಮ್ಮೊಟ್ಟಿಗೆ ಮಾತನಾಡಿದಾಗ ಅಂತ ಹೇಳ್ತಾರೆ. ನಿಮ್ಮ ಅಮೂಲ್ಯವಾದಂತಹ ಸಮಯಕ್ಕೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಮಾತಾಜಿ. ನಿಮಗೂ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ನಂಬಿಕೆ ಇದೇ ರೀತಿ ಮುಂದುವರಿಯಲಿ ಮತ್ತು ಗೀತಾ ಶ್ಲೋಕಗಳನ್ನು ಕೇಳಿ, ಶ್ರವಣ ಪಠಣ, ಮನನ, ಲೇಖನ ಇದನ್ನೇ ಮಾಡಿ ನಿಮ್ಮ ಜೀವನದಲ್ಲಿ ಆಗುವಂತಹ ಪರಿವರ್ತನೆಯನ್ನು ನೀವೇ ನೋಡಬಹುದು. ಧನ್ಯವಾದಗಳನ್ನ ಹೇಳ್ತಾ ಈ ದಿನದ ಕಾರ್ಯಕ್ರಮದಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಂದಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ ಬರ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.